ನಮಗೆ ಧೈರ್ಯವನ್ನ, ಬಲವನ್ನ, ಶಕ್ತಿಯನ್ನು ಅನುಗ್ರಹಿಸು ಸ್ವಾಮಿ. ನಮ್ಮ ಮುಂದೆ ಸಾಗೋದಕ್ಕೆ ನಮಗೆ ಸಹಾಯ ಮಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಯೇಸು ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಓಕೆ, ಯೆಶಾಯ ಬರೆದ ಪುಸ್ತಕ 30ನೇ ಅಧ್ಯಾಯ 30, 21ನೇ ವಾಕ್ಯ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಕೆತ್ತಿದ ನಿಮ್ಮ ವಿಗ್ರಹಗಳ ಬೆಳ್ಳಿಯ ಸಾಕು ನಿಮ್ಮ ಕಿವಿಯಲ್ಲಿ ಏನ್ ಬೀಳ್ತಾವಂತೆ? ಇದೇ ಮಾರ್ಗ. ದೇವರ ಸ್ವರ ಏನಾಗತ್ತೆ ನಿಮಗೆ? ನಿಮ್ಮ ಕಿವಿಗೆ ಬೀಳುತ್ತೆ. ಎಲ್ಲಿ, ಯಾವ ಸಿಚುವೇಶನ್ ನಮ್ಗೆ ಕೇಳಿಸಿದಾಗ ಕಿವಿಯಲ್ಲಿ? ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ, ಕನ್ಫ್ಯೂಷನ್ ಇದ್ದಾಗ, ಯಾವ ದಾರಿಯಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲದೆ ಇದ್ದಾಗ, ಹಿಂದ್ಗಡೆಯಿಂದ ನಮ್ಗೆ ಏನ್ ಮಾಡುತ್ತೆ? ಒಂದು ಸ್ವರ ಕೇಳಿಸಿ. ಆ ಸ್ವರ ಏನ್ ಹೇಳುತ್ತೆ? ಹಿಂಗೇ ನಡಿ, ಇದೇ ಮಾರ್ಗದಲ್ಲಿ ನಡಿ, ಇದೇ ಮಾರ್ಗದಲ್ಲಿ ನಡಿ. ನೀವು ಕಣ್ಣೀರ್ ಸುರಿಸ್ಬೇಕಾದ್ರೆ ನಿಮ್ಗೊಂದು ವಾಯ್ಸ್ ಕೇಳಿಸ್ಬೇಕು, ಕಣ್ಣೀರ್ ನಿಲ್ಸು ಅಂತ. ಆ ವಾಯ್ಸ್ ಕೇಳಿಸಿದ ತಕ್ಷಣನೇ ನೀವೇನ್ ಮಾಡ್ಬೇಕು? ಅದನ್ನ ನಿಲ್ಲಿಸ್ಬೇಕು. ಏನಕ್ಕೆ? ನಿಮ್ಮೆಲ್ಲರಿಗೂ ದೇವರ ಹತ್ರ ಮಾತಾಡ್ತಾ ಇದ್ದಾರೆ, ಆದ್ರೆ ನೀವು ಅದನ್ನ ಕೇಳಿಸ್ಕೊಂತ ಇಲ್ಲ. ನಿಮ್ಮೆಲ್ಲರ ಹತ್ರನು ಏನ್ ಮಾಡ್ತಾ ಇದಾರೆ? ದೇವ್ರು ಮಾತಾಡ್ತಾ ಇದ್ದಾರೆ. ಕೆಲವೊಬ್ರು ಕೇಳಿಸ್ಕೊಂತ ಇಲ್ಲ, ಕೆಲವೊಬ್ರಿಗೆ ಅರ್ಥ ಆಗ್ತಾ ಇಲ್ಲ. ಮೋಶೆಗೆ ಕೆಂಪು ಸಮುದ್ರ ಮುಂಭಾಗದಲ್ಲಿ ದೇವ್ರ ಹತ್ರ ಬೇಡ್ಕಂತ ಇದ್ರೆ ದೇವ್ರ ಏನ್ ಹೇಳಿದ್ರು? ಅವ್ನು ನೋಡ್ಕೊಂಡು ಸುಮ್ನೆ ಸೈಲೆಂಟ್ ಆಗಿರು. ದೇವ್ರು ಸೈಲೆಂಟ್ ಆಗಿರು ಅಂದ್ರೆ ಬಾಯಿ ಮುಚ್ಚು ಅಂದ್ರೆ ಬಾಯಿ ಮುಚ್ಚಬೇಕು, ಅಳೋದ್ ನಿಲ್ಸು ಅಂದ್ರೆ ನಿಲ್ಲಿಸ್ಬೇಕು. ಯಾಕೆ ಏನು ಅಂತೆಲ್ಲ ಕೇಳ್ಬಾರ್ದು. ನಮ್ ಪ್ರಾಬ್ಲಮ್ ಏನಂದ್ರೆ, ದೇವ್ರು ಒಂದ್ ಹೇಳಿದ್ರೆ ಇದು ಹೆಂಗಾಗತ್ತೆ, ಯಾವಾಗ ಆಗತ್ತೆ, ಯಾವ ತರ ಆಗತ್ತೆ, ಯಾರ ಮೂಲಕ ಆಗತ್ತೆ, ನಾಳೆ ಆಗತ್ತಾ, ನಾಡಿದಾಗತ್ತಾ, ಬೆಳಗ್ಗೆ ಆಗತ್ತಾ, ರಾತ್ರಿ ಆಗತ್ತಾ, ಯಾವಾಗಾದ್ರೆ ಏನು ಆಗ್ಬೇಕು. ನಿಮ್ ಪ್ರಾಬ್ಲಮ್ ಏನು? ನಿಮ್ ಪ್ರಾಬ್ಲಮ್ ಏನು? ದೇವ್ರು ಕೊಡೋವರೆಗೂ ತಾಳ್ಮೆಯಿಂದ ಇರಲ್ಲ, ನಾವು ಅನ್ಕೊಂಡಾಗ ಆಗ್ಬಿಡ್ಬೇಕು. ಕೇಳ್ರಿ ಪಕ್ಕದಲ್ಲಿರೋರಿಗೆ, ಏನ್ ನಿಮ್ ಪ್ರಾಬ್ಲಮ್ ಅಂತ. ಏನ್ ನಿಮ್ ಪ್ರಾಬ್ಲಮ್? ಎಷ್ಟೋ ಜನರ ಹತ್ರ ಪ್ರಾರ್ಥನೆಗೋಸ್ಕರ ಬಂದಾಗ ಮಾತಾಡಿದೀನಿ. ದೇವ್ರು ಮಾಡ್ತಾರೆ, ನೆಮ್ಮದಿಯಾಗಿರಿ ಅಂದ್ರೆ, ಆದ್ರೆ ಆ ಮಾತಲ್ಲಿ ಸಮಾಧಾನನೇ ಇರಲ್ಲ ಅವ್ರಿಗೆ. ಅವ್ರಿಗೆ ಏನ್ ಬೇಕಂದ್ರೆ ಡ್ರಾಮಾ ಇರ್ಬೇಕು. ಅದರಲ್ಲಿ ಮಾತುಗಳಲ್ಲಿ ಏನಿರ್ಬೇಕು ಹೇಳಿ? ಡ್ರಾಮಾ ಇರ್ಬೇಕು, ಆಕ್ಷನ್ ಇರ್ಬೇಕು, ಥ್ರಿಲ್ಲರ್ ಇರ್ಬೇಕು, ಒಂದು ಕ್ಲೈಮ್ಯಾಕ್ಸ್ ಇರ್ಬೇಕು, ಒಂದು ಸಸ್ಪೆನ್ಸ್ ಇರ್ಬೇಕು. ಅದರಲ್ಲಿ ಪ್ಲೈನ್ ಆಗಿ ಸಮಾಧಾನವಾಗಿರಿ, ದೇವ್ರು ನೋಡ್ಕೊಂತಾರೆ ಅಂದ್ರೆ ಆ ಮಾತನ್ನ ನಂಬೋದೇ ಇಲ್ಲ. ನಾನು ಯಾವಾಗಾದ್ರೂ ಡ್ರಾಮಾ ಮಾಡಿ ಮಾತುಗಳು ಮಾತಾಡೋದು ನೋಡಿದಿರಾ? ಹಂಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನನ್ನು. ಯೇಸು ಸ್ವಾಮಿ ಯಾವಾಗ ಏನ್ ಮಾತಾಡಿದ್ರು ಪ್ಲೈನ್ ಆಗಿ, ಸಿಂಪಲ್ ಆಗಿ ಮಾತಾಡಿದ್ರು. ಯೇಸು ಸ್ವಾಮಿ ಹತ್ರ ಡ್ರಾಮಾ ಇಲ್ಲ. ಯೇಸು ಸ್ವಾಮಿ ಮಾತುಗಳಲ್ಲಿ ಡ್ರಾಮಾನೇ ಇಲ್ಲ. ಶತಾಧಿಪತಿ ಯೇಸು ಸ್ವಾಮಿ ಹತ್ರ ಬಂದ, ನಾನು ನಾಳೆ ಗುಣ ಆಗ್ಬೇಕು ಅಂದು. ಸರಿ ಹೋಗು. ಏನೋ ಡ್ರಾಮಾ ಇತ್ತ ಅಲ್ಲಿ? ಇತ್ತ ಏನಾದ್ರು?
ಅವ್ರ ಕಮ್ಯುನಿಕೇಶನ್ ಅಲ್ಲಿ ಏನೋ ಡ್ರಾಮಾ ಇದೆಯಾ? ಓ, ನಾನು ಏ ಸ್ವಾಮಿ ನನ್ನ ಹತ್ರ ಬಂದ್ಬಿಡ, ಅದೆಲ್ಲ ಏನಿಲ್ಲ, ಕತೆಗಳೇ ಇಲ್ಲ. ಬಂದಿದ್ಯಾ? ಕುರುಡ ಏ ಸ್ವಾಮಿ ಹತ್ರ ಬಂದ. ಏ ಸ್ವಾಮಿ ಏನ್ ಹೇಳಿದ್ರು? ನಿನ್ಗೇನ್ ಬೇಕು? ಸಿಕ್ಕಿದೆ, ಹೋಗ್ತಾ ಇರು, ಮುಗೀತು. ಸಿಕ್ಕಿದೆ ಹೋಗು ಅಂದ್ರೆ ನಮ್ ಕೈಯಲ್ಲಿ ಸ್ವೀಕಾರ ಮಾಡ್ಕೊಳಕ್ ಆಗಲ್ಲ ಅದನ್ನ ಈಸಿಯಾಗಿ. ಅಂದ್ರೆ ಪ್ಲೈನ್ ಆಗಿ, ಸಿಂಪಲ್ ಆಗಿ, ಈಸಿಯಾಗಿ ದೇವ್ರು ನಮ್ಮ ಹತ್ರ ಮಾತಾಡಿದ್ರೆ ನಾವು ಸ್ವೀಕಾರ ಮಾಡದೇ ಇರುವಂತ ಮನಸ್ಥಿತಿಯಲ್ಲಿ ಇರೋದಕ್ಕೋಸ್ಕರವಾಗಿ ನಿಮ್ಮ ಲೈಫು ಫುಲ್ ಡ್ರಾಮಾ ಆಗಿ ಮಾರ್ಪಟ್ಟಿದೆ. ಏನಕ್ಕೆ ಫುಲ್ ಸಸ್ಪೆನ್ಸ್ ತುಂಬ್ಕೊಂಡಿರೋದು ನಿಮ್ ಲೈಫಲ್ಲಿ? ಪ್ಲೈನ್ ಆಗಿ ಈಸಿಯಾಗಿ ಆಗ್ಬೇಕಾಗಿರೋದನ್ನ ಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಿಮ್ ಲೈಫ್ ನ ಚೇಂಜ್ ಮಾಡ್ಕೊಂಡಿದ್ದೀರಾ. ನೀವೇ ಯೋಚನೆ ಮಾಡಿ, ಯಾರ್ಯಾರ ಜೊತೆ ನಿಮ್ಮ ಮನಸ್ತಾಪ ಇದೆ ನೋಡ್ರಿ, ಅದು ಈಸಿಯಾಗಿ ಕ್ಲಿಯರ್ ಆಗ್ಬೇಕಾಗಿರೋದು ಅದು ಹೇಗೆ ನೀವು ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ? ಈಸಿಯಾಗಿ ಹೋಗ್ಬೇಕಾಗಿರೋದನ್ನ ನೀವೇ ಎಳ್ದಾಡ್ದಿರೋದಕ್ಕೋಸ್ಕರವಾಗಿ ಏನಾಗಿದೆ, ಅದೆಲ್ಲ ಸಮಸ್ಯೆ ದೊಡ್ಡದಾಗಿದೆ. ನಿಮ್ಮ ಲೈಫಲ್ಲಿ ಅನುಭವಿಸ್ತಿರುವಂತ ಪ್ರತಿಯೊಂದು ಸಮಸ್ಯೆನೂ ನೀವ್ ಹೇಳ್ಕೊಂಡಿರೋದೆ. ನೀವು ಎಳ್ದಾಡ್ತಾ ಇರೋದಕ್ಕೆ ಸಮಸ್ಯೆ ಏನಾಗ್ತದೆ, ಜಾಸ್ತಿ ಆಗಿ ದೊಡ್ಡದಾಗ್ತಾ ಇರೋದು. ಅದೆಲ್ಲ ನೀವು ಒಂದ್ ಸ್ವಲ್ಪ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅವೆಲ್ಲ ಹೆಂಗ್ ಹೋಗ್ಬೇಕಾಗಿತ್ತು ಹೇಳ್ರಿ? ಈಸಿಯಾಗಿ ಹೋಗ್ಬೇಕಾಯ್ತು. ಕೆಲವೊಂದು ಟೈಮಲ್ಲಿ, ಜಗಳ ಆಗೋ ಟೈಮಲ್ಲಿ ಬಾಯಿ ಮುಚ್ಕೊಂಡಿದ್ದಿದ್ರೆ ಸರಿ ಹೋಗ್ತಾ ಇತ್ತು. ಕೆಲವೊಂದ್ ಜಾಗದಿಂದ ನಾವು ಓಡೋಗಿದ್ರೆ ಸರಿ ಹೋಗ್ತಾ ಇತ್ತು. ಕೆಲವೊಂದ್ ಜಾಗದಲ್ಲಿ ಕಣ್ಣು ಮುಚ್ಕೊಂಡಿದ್ದಿದ್ರೆ ಸಾಕಾಗ್ತಾ ಇತ್ತು. ಕೆಲವೊಂದ್ ಜಾಗದಲ್ಲಿ ಕಿವಿ ಮುಚ್ಕೊಂಡಿದ್ದಿದ್ರೆ ಸಾಕಾಗ್ತಾ ಇತ್ತು. ಕೆಲವೊಂದ್ ಜಾಗದಲ್ಲಿ ಯೋಚನೆ ಮಾಡದೆ ಇದ್ದಿದ್ರೆ ಸಾಕಾಗ್ತಾ ಇತ್ತು. ಸಣ್ಣ ಪುಟ್ಟ ವಿಷಯಗಳನ್ನ ದೇವ್ರು ಹೇಳೋದನ್ನ ಕೇಳಿಸ್ಕೊಂಡು ಮಾಡದೇ ಇರೋದಕ್ಕೋಸ್ಕರವಾಗಿ ನಮ್ಮ ಸಮಸ್ಯೆಗಳೇನಾಗಿದೆ, ದೊಡ್ಡದಾಯ. ಎಲೀಷ ಹತ್ರ ಬಂದ ಅವನು, ಕುಷ್ಠರೋಗಿ ರಾಜ ಬಂದ, ನೋಡಕ್ ಬಂದಿದ್ದೀನಿ ಪ್ರವಾದಿನ. ಹೊರಗಡೆ ಬಂದ, ಪ್ಲೇನ್ ಅಂಡ್ ಸಿಂಪಲ್ ಆಗಿಟ್ಟ ಕಮ್ಯುನಿಕೇಶನ್. ನಾವು ಹೆಂಗಿತ್ತು ಕಮ್ಯುನಿಕೇಶನ್? ಸಿಂಪಲ್ ಆಗಿ, ಸಾರ್ ಬಂದವ್ರೆ, ಅವ್ನು ಹೋಗಿ 7 ಸರಿ ಮುಳುಗ ಕೇಳು. ನಾವು ಅವನ ತರನೇ ಸ್ಯಾಟಿಸ್ಫೈ ಆಗಲ್ಲ ಸಿಂಪಲ್ ಆಗಿ ಹೇಳಿದ್ರೆ. ಯಾರ ತರ ನಾವು? ಅವನಲ್ಲ, ಅವನ ಹೆಸರೇನು ಹೇಳ್ರಿ? ಜ್ಞಾಪಕ ಇದೆಯಾ ನಿಮ್ಗೆ? ನಾಮನ್. ನಾವೆಲ್ಲರೂ ಅವನ ತರನೇ ಪ್ಲೈನ್ ಅಂಡ್ ಸಿಂಪಲ್ ಆಗಿ ಏನಾದ್ರು ಹೇಳಿದ್ರೆ, ನಮ್ಮೂರಲ್ಲಿದಾರ ನೀರ ಇಲ್ಲಿ ಬಂದು ಮುಳುಗ್ಬೇಕಾ? ನಾನು ಎಷ್ಟು ನೀರು ನೋಡಿಲ್ಲ, ಎಷ್ಟು ನೀರು ಕುಡ್ದಿಲ್ಲ. ನಿನಗೇನ್ ಬೇಕು? ಮುಳುಗು. ಅಂದ್ರೆ ಸಿಂಪಲ್ ಆಗಿ ಬರೋದು ಯಾವುದನ್ನು, ಅದಕ್ಕೆ ನಿಮ್ ಸಮಸ್ಯೆ ಹಾಳಾಗೋಗಿರೋದು, ಅದಕ್ಕೆ ನೀವ್ ಹಾಳಾಗೋಗಿರೋದು. ಎಲ್ಲದನ್ನು ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳಕ್ ನೋಡ್ರಿ. ಅಲ್ಲ, ನಿಮಗ್ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ಯಾವ್ದಾದ್ರು ಸಿಂಪಲ್ ಆಗಿ ನಿಮ್ ಸಮಸ್ಯೆ ಮುಗಿಸ್ಕೊಳಕ್ ನಿಮ್ಗೆ ಇಷ್ಟ ಪಡ್ತೀರಾ? ಇವಾಗ್ಲೂ ಅಷ್ಟೇ, ಸಿಂಪಲ್ ಆಗಿ ಹೋಗಿ ಒಂದ್ ಸಾರಿ ಕೇಳ್ಬಿಟ್ರೆ ಮುಗ್ದೋಗುತ್ತೆ ಎಲ್ಲಾನು. ಅದೇ ಕೇಳಲ್ಲ ನಾವು. ನಾವು ಕೇಳಲ್ಲ, ಸಾರಿಗೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿ ಅದ್ರಲ್ಲೂ ನಾವೇ ರೈಟ್ ಅಂತ ಪ್ರೂವ್ ಮಾಡ್ತೀವಿ, ಅದ್ರಲ್ಲಿ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂತೀವಿ. ತಲೆಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಿಮ್ಮ ಸಮಸ್ಯೆಗಳಿಗೆ ಆರಂಭವೂ ನೀವೇ, ಅಂತ್ಯವೂ ನೀವೇ. ದೇವ್ರು ದಾರಿ ತೋರಿಸ್ತಾರೆ. ಲೆಫ್ಟ್ಗೆ ಹೋಗ್ಬೇಕಾ, ರೈಟ್ಗೆ ಹೋಗ್ಬೇಕಾ, ಕೇಳಿಸ್ಕೋ. ಸಿಂಪಲ್ ಆಗಿ ಹೇಳ್ಕೊಡ್ತಾರೆ. ಆದ್ರೆ ನಾವು ಲೆಫ್ಟ್ಗೆ ಹೋಗ್ಬೇಕಾ, ರೈಟ್ಗೆ ಹೋಗ್ಬೇಕಂತ ಅದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತೀವಿ. ಯಾವ್ದಕ್ಕೋಸ್ಕರ? ಸಿಂಪಲ್ ಆಗಿ, ಈಸಿಯಾಗಿ ಲೆಫ್ಟ್ ಟು ರೈಟ್ ಹೋಗ್ಬೇಕಾಗಿರೋದನ್ನ ಕಂಡುಹಿಡಿಯಕ್ಕೋಸ್ಕರ ಉಪವಾಸ ಮಾಡಿದ್ಮೇಲೆ ಆದ್ರೂ ಕ್ಲಾರಿಟಿ ಬರುತ್ತಾ?
ಇವತ್ತು ನಿಮ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿವಸ ಕಷ್ಟವಾಗಿ ಬದಲಾಗಲ್ಲ ಅನ್ಕೊಂಡಿರೋ ವಿಷಯಗಳನ್ನ ನಿಮ್ಮ ದೇವರು ನಿಮ್ಮ ಜೀವನದಲ್ಲಿ ಈಸಿಯಾಗಿ ಮುಗ್ಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಈಸಿಯಾಗಿ ದೇವ್ರು ನಿಮ್ ಡೈರೆಕ್ಷನ್ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರು ನಿಮಗೆ ಹೇಳ್ತಾರೋ ವಿಷಯ ಏನಂದ್ರೆ, ಈಸಿಯಾಗಿ ಸಿಂಪಲ್ ಆಗಿ ದೇವ್ರು ನಿಮ್ ಲೈಫ್ ನ ಡೈರೆಕ್ಷನ್ ನ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಣಕಾಸಲ್ಲಿ ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಅಂದ್ರೆ ಡೈರೆಕ್ಷನ್ ದೇವ್ರು ನಿಮಗೆ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ಆರೋಗ್ಯದಲ್ಲಿ ದೇವ್ರು ನಿಮ್ ಡೈರೆಕ್ಷನ್ ನ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ದೇವ್ರು ನಿಮ್ ಡೈರೆಕ್ಷನ್ ನ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ನಿಮ್ಮ ಭವಿಷ್ಯದಲ್ಲಿ ದೇವ್ರು ನಿಮ್ ಡೈರೆಕ್ಷನ್ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ಎಮೋಷನಲಿ ದೇವ್ರು ನಿಮ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಸ್ಪಿರಿಚುವಲಿ ನಿಮ್ ಡೈರೆಕ್ಷನ್ ದೇವ್ರು ಚೇಂಜ್ ಮಾಡ್ತಾರೆ. ಸಾಮಾಜಿಕವಾಗಿ ನಿಮ್ ಡೈರೆಕ್ಷನ್ ದೇವ್ರು ನಿಮ್ ಚೇಂಜ್ ಮಾಡ್ತಾರೆ. ನಿಮ್ಮ ಕೆಲಸದಲ್ಲಿ ದೇವ್ರು ನಿಮ್ ಡೈರೆಕ್ಷನ್ ನ ಚೇಂಜ್ ಮಾಡ್ತಾರೆ. ಯಾವ್ಯಾವ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿದಿರೋ 20 ದಿವಸ ದೇವ್ರು ನಿಮ್ ಡೈರೆಕ್ಷನ್ ನ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ಆದ್ರೆ ಇವೆಲ್ಲ ಸಿಂಪಲ್ ಆಗತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡು, ಇದೆಲ್ಲ ಡ್ರಾಮ್ಯಾಟಿಕ್ ಆಗಿ ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ. ನಿಮಗ್ ತೊಂದರೆ ಕೊಟ್ಟವನು ಸಡನ್ ಆಗಿ ಮನೆ ಬಂದು ನನಗೆ ಕ್ಷಮಿಸ್ಬಿಡು ಸಾರಿ ಅನ್ಬೋದು. ಇವನೇನು ಇಷ್ಟು ದಿವಸ ಜಗಳ ಮಾಡಿದ್ದನು ಇಷ್ಟು ಈಸಿಯಾಗಿ ಹೇಳ್ಬಿಟ್ಟು ಹೋಗ್ಬಿಟ್ಟಲ್ಲ ಇವನು. ನಿಮಗೆ ಆಶ್ಚರ್ಯ ಆಗ್ಬೋದು, ಬಟ್ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಅವ್ನ್ ಬಂದ್ ಸಿಂಪಲ್ ಆಗಿ ಸಾರಿ ಕೇಳಿದ್ರು ಇವನೇನೋ ಕುತಂತ್ರ ಮಾಡ್ಕೊಂಡ್ ಬಂದನಂತ ಯೋಚನೆ ಮಾಡ್ಬೇಡ್ರಿ. ಇದೇ ನಮ್ ಪ್ರಾಬ್ಲಮ್. ಅವ್ನು ಸಿಂಪಲ್ ಆಗಿ ಬಂದ್ ಸಾರಿ ಕೇಳಿ ಸಮಸ್ಯೆ ಕ್ಲಿಯರ್ ಮಾಡೋಣ ಅಂತ ದೇವ್ರ ಕಳಿಸಿದ್ರೆ ನೀವೇನ್ ಮಾಡ್ತೀರಾ? ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತೀರಾ, ಇವು ಈಸಿಯಾಗಿ ಬಂದ್ ಕೇಳ್ಬಿಟ್ಟ, ಏನೋ ಮೈಂಡಲ್ಲಿ ಇಟ್ಕೊಂಡೆ ಬಂದವನು ಇವನು ಅಂತ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ದೇವರು ಅವನ್ನ ಕಳಿಸಿದ್ದಾರೆ ಅಂತ. ಯಾಕಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಆಗೋದನ್ನ ಯಾವುದನ್ನು ನಾವು ನಂಬಲ್ಲ. ನಮ್ಮ ಮನ್ಸು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಪಕ್ಕದಲ್ಲಿ ಕೈ ದೇವ್ರು ನಿಮ್ ಡೈರೆಕ್ಷನ್ ಇವತ್ತಿನ ಚೇಂಜ್ ಮಾಡ್ತಾರೆ. ದೇವ್ರು ನಿಮ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ದೇವ್ರು ನಿಮ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಕೀರ್ತನೆ 85:8. ಓ 85:8. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಆಮೇನ್. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರ ದೇವ್ರು ಏನ್ ಮಾತಾಡ್ತಾರಂತ? ದೇವ್ರು ಮಾತಾಡ್ಬೇಕಾದ್ರೆ ಸಮಾಧಾನ ವಾಕ್ಯವನ್ನು. ಇನ್ನೊಂದ್ಸರಿ ಎಲ್ಲರೂ ಓದಿ. ಎಲ್ಲರೂ ಸಿಕ್ಕಿದ್ಯಾ? ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಅದೇನು ಫಸ್ಟ್ ಪಾಯಿಂಟ್ ಏನು? ದೇವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಏನ್ ಹೇಳ್ತಾರೋ ಕೇಳಿಸ್ಕೊಬೇಕು. ಕೇಳಿಸ್ಕೊಂಡ್ಮೇಲೆ ಕೇಳಿಸ್ಕೊಂಡಿದ್ ಮಾತಿಗೆ ಏನಾಗ್ಬೇಕು? ನೀವೇನಾಗ್ಬೇಕು? ವಿಧೇಯರಾಗ್ಬೇಕು, ಸಮಾಧಾನ ಆಗ್ಬೇಕು, ಸ್ಯಾಟಿಸ್ಫೈ ಆಗ್ಬೇಕು. ಬಾಯಿ ಮುಚ್ಚು ಅಂದ್ರೆ ಬಾಯಿ ಮುಚ್ಚೋದ್ರಲ್ಲಿ ಏನಾಗ್ಬೇಕು? ನೀವು ಸ್ಯಾಟಿಸ್ಫೈ ಆಗ್ಬೇಕು. ಅಂದ್ರೆ ನಮಗೆ ಸ್ಯಾಟಿಸ್ಫೈ ಆಗೋದು ಗೊತ್ತಿಲ್ಲ, ತೃಪ್ತಿ ಆಗೋದು ಗೊತ್ತಿಲ್ಲ. ನಿನಗೆ ತೊಂದರೆ ಕೊಟ್ಟವನ, ಹಿಂಸೆ ಕೊಟ್ಟವನ, ಕಣ್ಣೀರ್ ಕೊಟ್ಟವನ, ನಿನ್ ಪಾಠಕ್ಕೆ ಸಂತೋಷವಾಗಿರು ಅಂದ್ರೆ ಸಂತೋಷವಾಗಿ ನಮ್ ಕೈಯಲ್ಲಿ ಇರಕ್ಕಾಗಲ್ಲ. ನೀವ್ ಪ್ರಾರ್ಥನೆ ಮಾಡ್ತಾ ಇರ್ತೀರಾ, ದೇವ್ರು ಬಂದು ಹೇಳ್ತಾರೆ ನಾನು ಅವ್ನು ನೋಡ್ಕೊಂತೀನಿ, ನಿನ್ ಪಾಠಕ್ಕೆ ಸಂತೋಷವಾಗಿರು. ಅದ್ರಲ್ಲಿ ಸ್ಯಾಟಿಸ್ಫೈ ಆಗ್ತೀರಾ? ಅದೇ ದೇವ್ರು ಬಂದು ಎಕ್ಸಾಂಪಲ್ ಅನ್ಕೊಳ್ಳಿ, ನೀನ್ ಇವಾಗ ಒಂದ್ಮೇಲೆ ಜಗಳ ಮಾಡು, ನಾನು ನಿನ್ ಜೊತೆಲಿ ಇದ್ದೀನಿ ಅಂದ್ರೆ ಅದ್ರಲ್ಲಿ ನಿಮ್ಗೆ ಏನ್ ಬರುತ್ತೆ ಹೇಳಿ? ಕಾನ್ಫಿಡೆನ್ಸ್. ಇವಾಗ ಜಗಳ ಮಾಡ್ತೀನಿ, ದೇವ್ರು ನೋಡ್ಕೊಂತಾರೆ. ನೀನ್ ಸಮಾಧಾನವಾಗಿರು, ಸಂತೋಷವಾಗಿರು, ನಗ್ನಗ್ತಾ ಇರು, ನಾನು ನೋಡ್ಕೊಂತೀನಿ ಅಂದ್ರೆ ಅದ್ರಲ್ಲಿ ನಮ್ಗೇನಿಲ್ಲ, ತೃಪ್ತಿ ಇಲ್ಲ. ಈಗ ಒಂದ್ ಜಗಳ ಮಾಡೋಣ, ನೀನು ಜಗಳ ಮಾಡು, ನಾನು ನೋಡ್ಕೊಂತೀನಿ, ನಾನು ನಿನ್ ಕಾಪಾಡ್ತೀನಿ ಅಂದ್ರೆ ನಮ್ಮಂತ ವೀರರು, ನಮ್ಮಂತ ಶೂರರು ಈ ಭೂಲೋಕದಲ್ಲಿ ಬೇರೆ ಯಾರು ಇರೋದೇ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ನಿಮ್ ಪ್ರಾಬ್ಲಮ್ ಏನು? ನೀವ್ ಅನ್ಕೊಂಡಿದ್ ರೀತಿಯಲ್ಲೇ ಎಲ್ಲಾನು ಆಗ್ಬೇಕಾ? ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಿಮ್ಮ ಮಾರ್ಗ, ನಿಮ್ಮ ಆಲೋಚನೆ. ನೀವೊಂದ್ ಪ್ಲಾನ್ ಮಾಡ್ಕೊಂಡು ಕೂತಿರ್ತೀರಾ,
ನೀವು ಡ್ರಾಮಾ ಎಲ್ಲ ಡ್ರಾಮಾ ಎಮೋಷನ್ಸ್ ಕ್ಲೈಮ್ಯಾಕ್ಸ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿರ್ತೀರಾ, ಅದನ್ನ ದೇವ್ರು ಬಂದು ಈಸಿಯಾಗಿ ಮುಗಿಸ್ಬಿಡ್ತಾರೆ. ಬಟ್ ಈಸಿಯಾಗಿ ಮುಗಿಸೋದನ್ನ ನಮ್ಮ ಕೈಯಲ್ಲಿ ಜೀರ್ಣ ಮಾಡ್ಕೊಳಕ್ಕೆ, ಸ್ಯಾಟಿಸ್ಫೈ ಆಗಕ್ಕೆ ಆಗಲ್ಲ. ಎರಿಕೋ ಕೋಟೆ ಇದೆ. ಏನಿದೆ? ಎರಿಕೋ ಕೋಟೆ ಇದೆ. ಅಲ್ಲಿ ಜನರೆಲ್ಲ ಬಂದು ಏನ್ ಹೇಳ್ತಾ ಇದ್ದಾರೆ? ಇದು ಕೋಟೆ, ಇದನ್ನ ನಾವು ಉರುಳ್ಸಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ದೇವ್ರ ಹತ್ರ ಕೇಳಿದಾಗ, ದೇವ್ರೇ ಇದನ್ನ ಉಳ್ಸಕ್ ಆಗಲ್ಲ, ಏನಾದ್ರೂ ತರ್ಬೇಕಾ, ಇಲ್ಲ ಏನಾದ್ರು ಕ್ರಿಯೇಟ್ ಮಾಡ್ಬೇಕಾ, ಇಲ್ಲ ಏನಾದ್ರು ಮೆಷಿನರಿ ಬಾಂಬ್ಗಳು ಏನಾದ್ರು ರೆಡಿ ಮಾಡ್ಬೇಕಾ, ನಾನಾ ಕೊಡು ಅಂತೆಲ್ಲ ಕೇಳಿಲ್ಲ. ಏನ್ ಮಾಡ್ಬೇಕು? ದೇವ್ರ ಏನ್ ಹೇಳ್ತಾರೆ? ಈಸಿಯಾಗಿ ಊರ್ ಸುತ್ರಿ, ರೌಂಡ್ ಹೊಡಿರಿ. ದೇವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಅದೇ ಮಾತು ಹೇಳಿದ್ರೆ, ದೇವ್ರೇ ನನ್ನ ಶತ್ರುಗಳೆಲ್ಲ ನನ್ನ ಸ್ನೇಹಿತರಾಗ್ಬೇಕು. ದೇವ್ರು ಹೇಳ್ತಾರೆ, ನೀನ್ ಡೈಲಿ ನಿನ್ ಶತ್ರು ಮನೆ ಮುಂದೆ ರೌಂಡ್ ಹೊಡಿ ಅಂತ. ಹೊಡಿತೀರಾ? ನಿನ್ ಡೈಲಿ ನಿನ್ ಶತ್ರು ಮುಂದೆಗಡೆ, ಮನೆ ಮುಂದೆಗಡೆ ರೌಂಡ್ ಹೊಡಿ, ನಿನ್ ಶತ್ರುನ ನಿನ್ನ ಸ್ನೇಹಿತನಾಗಿ ಮಾರ್ಪಡಿಸ್ತೀನಿ ಅಂದ್ರೆ ನಾವು ಫಾಲೋ ಮಾಡ್ತೀವಾ? ಯಾಕೆ ಮಾಡಲ್ಲ ಹೇಳಿ? ಅಷ್ಟು ಈಸಿಯಾಗಿ ಆಗೋಗ್ಬಿಡ್ತಾ? ರೌಂಡ್ ಹೊಡಿದ್ರೆ ಆಗ್ಬಿಡ್ತಾ? ನಮ್ ಕೈಲಿ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ನಮ್ಗೆ ಆ ಮಾತುಗಳಲ್ಲಿ ಏನಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ನಿಮ್ ಪ್ರಾಬ್ಲಮ್ ಏನು ಕೇಳ್ರಿ. ಮುಖ ನೋಡ್ಕೊಂಡು ಪಕ್ಕದಲ್ಲಿ ಕೇಳ್ರಿ, ಏನ್ ನಿನ್ ಪ್ರಾಬ್ಲಮ್? ಏನ್ ನಿನ್ ಪ್ರಾಬ್ಲಮ್ ಏನು? ಸಿಂಪಲ್ ಆಗಿ ಹೇಳಿದ್ರೆ 7 ಸರಿ ಊರ್ ಸುತ್ತು ಅಂದ್ರು. ಎರಿಕೋ ಗೋಡೆ ಫುಲ್ಲು ಊರ್ ಸುತ್ತು. 7ನೇ ದಿವಸ ಏನ್ ಮಾಡೋ? ಕಿರ್ಚು. ಇದು ಈಸಿ ಕೆಲ್ಸನಾ? ಕಷ್ಟವಾಗಿರೋ ಕೆಲ್ಸನಾ? ಅವ್ರು ಏನ್ ಮಾಡಿದ್ರು? ಈಸಿ ಕೆಲಸ ಫಾಲೋ ಮಾಡಿದ್ರು. ಏನಾಯ್ತು? ಅವ್ರು ಯಾವ ಕಷ್ಟವಾಗಿದೆ ಅನ್ಕೊಂಡಿದ್ರು ಅದು ಈಸಿಯಾಗಿ ಬಿದ್ದೋಯ್ತು. ಈ ಉಪವಾಸ ಪ್ರಾರ್ಥನೆ ನೀವು ಮಾಡಿರೋ ಪ್ರಾರ್ಥನೆಗಳಿಗೆ ದೇವರು ಈಸಿಯಾಗಿ ಉತ್ತರ ಕೊಡೋಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ್ದು ಕಷ್ಟ ಅನ್ಕೊಂಡಿದ್ರೆ ಈ ದಿವಸ ಕಷ್ಟ ಅನ್ಕೊಂಡು ಬೀಳಲ್ಲ, ಇದು ಚೇಂಜ್ ಆಗಲ್ಲ, ಇದು ಬದಲಾಗಲ್ಲ, ಮಾರ್ಪಡಲ್ಲ ಅನ್ಕೊಂಡಿದ್ರು ಅದನ್ನೆಲ್ಲ ದೇವ್ರು ಈಸಿಯಾಗಿ ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಈಸಿಯಾಗಿ ನಡಿಬೇಕಾದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳುವಂತ ಮನಸ್ಥಿತಿ ನಿಮ್ಗೆ ಇರ್ಬೇಕು. ಹಲ್ಲೆಲೂಯಾ. ಒಬ್ಬರನ್ನ ಬದಲಾಯಿಸೋದು ತುಂಬಾ ಕಷ್ಟ. ಉಪವಾಸ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಬದಲಾಯಿಸೋದು ತುಂಬಾ ಕಷ್ಟ. ದೇವ್ರು ಈಸಿಯಾಗಿ ಮಾಡ್ಬಿಡ್ತಾರೆ. ದೇವ್ರು ಈಸಿಯಾಗಿ ಮಾಡ್ಬೇಕಾದ್ರೆ ನಾವು ಮಾಡಿದ ಉಪವಾಸ ಪ್ರಾರ್ಥನೆ ಎಲ್ಲಾನು ವ್ಯರ್ಥ ಹೋಗೋ ತರ ನಮಗೆ ಫೀಲ್ ಆಗತ್ತೆ. ಇಷ್ಟು ಈಸಿಯಾಗಿ ಆಗೋಯ್ತಲ್ಲ, ಇದಕ್ಕೋಸ್ಕರ ನಾನು ಏನ್ ಮಾಡಿದೆ ಈ ದಿವಸ, ಇಷ್ಟು ವರ್ಷ ಕಣ್ಣೀರ್ ಹಾಕ್ದೆ, ಇಷ್ಟು ವರ್ಷ ವೇದನೆ ಪಟ್ಟೆ, ಪ್ರಾರ್ಥನೆ ಮಾಡಿದೆ, ಇಷ್ಟು ವರ್ಷ ಉಪವಾಸ ಪ್ರಾರ್ಥನೆ ಮಾಡಿದೆ, ಅದೆಲ್ಲ ಈಸಿಯಾಗಿ ಹೋಗೈತಲ್ಲ. ಇದು ನಮಗೆ ಈಸಿಯಾಗಿ ಆಗಿದ್ದು, ಈಸಿಯಾಗಿ ಆಗಿದ್ದಕ್ಕಿಂತ ನಮ್ಮ ಬಾಧೆ ಏನು? ಈಸಿಯಾಗಿ ಆಗೋಗೋದನ್ನ ನಾನು ಇಷ್ಟು ಕಷ್ಟಪಟ್ಟನಲ್ಲ ಅನ್ನೋ ಬಾಧೆ ಜಾಸ್ತಿ ಆಗಿರುತ್ತೆ. ಆಗಿದ್ದ ಸಂತೋಷಕ್ಕಿಂತ ಬಾಧೆ ಜಾಸ್ತಿ. ನಿಮ್ ಶತ್ರುಗಳೇ ನಿಮ್ ಮನೆಗೆ ಬಂದು, ನೀನು 1 ವರ್ಷಕ್ಕೆ ಮುಂಚೆ ನನಗೆ ಸಾರಿ ಹೇಳಿದಿದ್ರೆ ನಾವಿಬ್ರು ಚೆನ್ನಾಗಿರ್ತಾ ಇದ್ವಲ್ಲ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಮನ್ಸಲ್ಲಿ? ಒಂದ್ ಸಾರಿಗೋಸ್ಕರ ನಾವು 1 ವರ್ಷ ಜಗಳ ಆಡಿದ್ವಿ. ಅದನ್ನ ನಿಮ್ ಕೈಲಿ ಜೀರ್ಣ ಮಾಡ್ಕೊಳಕ್ ಆಗತ್ತಾ ಹೇಳ್ರಿ? ನಮ್ ಪ್ರಾಬ್ಲಮ್ ಏನು? ಈಸಿಯಾಗಿ ಆಗೋದನ್ನ ಕಷ್ಟ ಮಾಡ್ಕಂತೀವಿ. ನಿಮ್ ಲೈಫಲ್ಲಿ ದೇವ್ರು ನಿಮ್ ಜೊತೆಗಿದ್ರೆ ಎಲ್ಲಾನು ಈಸಿಯಾಗಿ ಆಗ್ಬೇಕು. ಎಲ್ಲಾನು ಏನಾಗ್ಬೇಕು ಹೇಳ್ರಿ? ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಕಷ್ಟ ಪಡ್ತಾ ಇರೋರೆ, ವೇದನೆ ಪಡ್ತಾರೆ, ನೋವು ಪಡ್ತಾ ಇರೋರೆ, ಕಷ್ಟ ಪಡ್ತಾ ಇರೋರೆ, ನೀವೆಲ್ಲರೂ ಬನ್ರಿ, ನಿಮ್ ಲೈಫ್ನ ಈಸಿಯಾಗಿ ಮಾಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಿರೋದು.
ಇನ್ನೊಂದ್ ಕಡೆ ಹೇಳ್ತಾರೆ, ನನ್ನ ಶಿಲುಬೆಯನ್ನು ಹೊತ್ಕೊಳ್ರಿ, ನನ್ನ ಶಿಲುಬೆ ಏನಾಗಿದೆ, ಹಗುರವಾಗಿದೆ. ಇಂಗ್ಲಿಷಲ್ಲಿ ಹೇಳುತ್ತೆ ಲೈಟ್ ಅಂಡ್ ಈಸಿ. ಈಸಿ ಅಂದ್ರೆ ಅರ್ಥ ಏನು, ಒಳ್ಳೆ ಗ್ರಿಪ್ ಚೆನ್ನಾಗಿದೆ ಇಟ್ಕೊಳಕ್ಕೆ. ಲೈಟ್ ಅಂದ್ರೆ ಅಂದ್ರೆ ಚೆನ್ನಾಗಿ ಗ್ರಿಪ್ ಇದೆ ಇಟ್ಕೊಳಕ್ಕೆ, ಓದ್ಕೊಳಕ್ಕೆ ಲೈಟ್ ಆಗಿದೆ. ನಾವು ಓದ್ಕೊಳ್ಳೋ ಶಿಲ್ಬೆಗಳು ಹೆಂಗಿರ್ಬೇಕು ಹೇಳ್ರಿ, ಲೈಟ್ ಆಗಿರ್ಬೇಕು, ಈಸಿ ಆಗಿರ್ಬೇಕು. ನಿಮ್ ಕಣ್ಣೀರು, ವೇದನೆ, ನೋವೆಲ್ಲ ಹೆಂಗಿರ್ಬೇಕು ಹೇಳ್ರಿ, ಲೈಟ್ ಆಗಿರ್ಬೇಕು, ಈಸಿ ಆಗಿರ್ಬೇಕು. ಹಿಂಗ್ ಬಂದು ಹಿಂಗ್ ಓಡ್ಬೇಕದು. ಮನೇಲೆ ಕುತ್ಕೊಂಬಾರ್ದು 50 kg ಕಲ್ತರ. ನಮ್ ಕಣ್ಣೀರೆಲ್ಲ ಹೆಂಗ್ ಕುತ್ಕೊಂಡಿದಾವೆ, ಬಂಡೆ ಕಲ್ತರ ಕುತ್ಕೊಂಡವ್ ಮನೇಲಿ. ನಮ್ ವೇದನೆಗಳು ಹೆಂಗ್ ಕುತ್ಕೊಂಡವೆ, ತಳ್ಳಕ್ಕಾಯ್ತಲ್ಲ, ಎತ್ತಕ್ಕಾಯ್ತಲ್ಲ, ಬಂದು ಉಲ್ಡ್ಬಿಟ್ಟು ಮನೇಲಿ ಕುತ್ಕೊಂಡ್ಬಿಟ್ಟದೆ. ನಿಮ್ ಕಣ್ಣೀರು, ನೋವು, ವೇದನೆ, ಸಂಕಟ, ಬಾಧೆಗಳೆಲ್ಲ ಭಾರ, ತಳ್ಳಕ್ಕಾಗ್ದಿರೋ ತರ ಭಾರ, ತಳ್ಳಕ್ಕಾಗ್ತಿರೋ ಭಾರಗಳನ್ನ ಎಲ್ಲಾನು ದೇವ್ರು ಏನ್ ಮಾಡ್ತಾರೆ, ಲೈಟ್ ಅಂಡ್ ಈಸಿಯಾಗಿ ದೇವರು ಬದಲಾಯಿಸ್ತಾರೆ. ಹಲ್ಲೆಲೂಯ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನಮ್ಮ ಕಷ್ಟಗಳೆಲ್ಲ ಇವತ್ತಿಂದ ಹೆಂಗಿರುತ್ತೆ, ಲೈಟ್ ಆಗಿರುತ್ತೆ, ಈಸಿ ಆಗಿರುತ್ತೆ. ದೇವರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾ ಇದ್ದೀರಾ? ಇಲ್ಲಿವರೆಗೂ ನಿಮ್ ಕಷ್ಟಗಳು ಹೆಂಗಿತ್ತು, ಕಷ್ಟ ಪಡ್ತಾ ಇದೀವಿ, ಭಾರ ಓದ್ಕೊಂಡಿದೀವಿ. ಇವತ್ತು ದೇವ್ರ ಹತ್ರ ಬರ್ತಾ ಇದ್ದೀವಿ, ದೇವ್ರು ವಿಶ್ರಾಂತಿ ಕೊಡ್ತಾರೆ. ಎಲ್ಲಾನು ಲೈಟ್ ಅಂಡ್ ಈಸಿಯಾಗಿ ದೇವರು ಬದಲಾಯಿಸಕ್ ಹೋಗ್ತಾರೆ. ಹಲ್ಲೆಲೂಯ. ಯಾವ್ದು ಭಾರವಾಗಿ ಅನ್ಕೊಂತಾ ಇದ್ವು ಇಷ್ಟು ವರ್ಷ, ಎಷ್ಟು ತಿಂಗಳು ಎಷ್ಟು ಭಾರವಾಗಿ ಅನ್ಕೊಂತಾ ಇದ್ವು, ಅದನ್ನೆಲ್ಲ ದೇವ್ರು ಏನ್ ಮಾಡಕ್ ಹೋಗ್ತಾರೆ, ಲೈಟ್ ಆಗಿ ಈಸಿಯಾಗಿ ದೇವ್ರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಎಷ್ಟು ಪ್ರೆಷರ್ ಹಾಕಿ, ಕಷ್ಟ ಹಾಕಿ, ಎಫರ್ಟ್ ಹಾಕಿ ಅದನ್ನ ಬದಲಾಯಿಸ್ಬೇಕಂತ ಪ್ರಯತ್ನ ಪಟ್ರು, ಅದೆಲ್ಲ ಆಗ್ಲಿಲ್ವೋ, ಇವತ್ತು ಲೈಟ್ ಅಂಡ್ ಈಸಿಯಾಗಿ ಬದಲಾಯಿಸೋ ತರ ದೇವ್ರು ನಿಮ್ ಕೃಪೆ ಕೊಡಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಈ ಉಪವಾಸ ಪ್ರಾರ್ಥನೆ ದೇವ್ರು ನಿಮ್ಗೆ ಏನ್ ಹೇಳ್ತಾ ಇದಾರೆ, ನಿಮ್ಮ ಕಷ್ಟಗಳನ್ನೆಲ್ಲ ದೇವ್ರು ಏನ್ ಮಾಡ್ತಾ ಇದಾರೆ, ಲೈಟ್ ಆಗಿ ಈಸಿಯಾಗಿ ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಇಷ್ಟು ವರ್ಷ ನೀವು ಎಲ್ಲ ಕಷ್ಟಪಟ್ರಿ, ಅದನ್ನ ಬದಲಾಯಿಸ್ಕೊಳಕ್ಕೆ ಆಗ್ಲಿಲ್ಲ. ಆದ್ರೆ ಇನ್ಮೇಲೆ ಪ್ರಯತ್ನ ಪಟ್ಟು ನೋಡ್ರಿ, ಎಲ್ಲಾನು ಲೈಟ್ ಆಗಿ ಈಸಿಯಾಗಿ ಚೇಂಜ್ ಆಗತ್ತೆ ನಿಮ್ ಲೈಫಲ್ಲಿ. ಹಲ್ಲೆಲೂಯ. ಯಾಕೆ ಗೊತ್ತಾ, ದೇವ್ರು ನಿಮ್ ಲೈಫ್ ನ ಡೈರೆಕ್ಷನ್ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ದೇವ್ರು ನಿಮ್ ಲೈಫ್ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಾದ್ರೆ ಎಲ್ಲಾನು ಲೈಟ್ ಆಗಿ ಈಸಿಯಾಗಿ ನಿಮ್ ಜೀವನ ಬದಲಾಗಕ್ ಹೋಗುತ್ತೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ನಂಬ್ತಾ ಇದ್ದೀರಾ ನಿಮ್ ಜೀವನ ಬದಲಾಗತ್ತೆ ಅಂತ? ಏನಂತ, ನನ್ನ ಜನರು ಏನ್ ಮಾಡ್ಬೇಕು, ಅದನ್ನ ಕೇಳಿಸ್ಕೊಬೇಕು. ಆಮೇಲೆ ತನ್ನ ಭಕ್ತರಿಗೆ ಸಮಾಧಾನ ವಾಕ್ಯವನ್ನ ದೇವ್ರು ಹೇಳ್ಬೇಕಾರೆ ಬಾಯಿ ಮುಚ್ಕೊಂಡು ಕೇಳಿಸ್ಕೊಬೇಕು. ಕೇಳಿಸ್ಕೊಂಡಾಗ ನಮ್ಮಲ್ಲಿ ಏನ್ ಬರ್ಬೇಕು ಹೇಳಿ, ಸಮಾಧಾನ ಬರ್ಬೇಕು. ಬೈಬಲ್ ಓದಿದ್ಮೇಲೆ ನಿಮಗೆ ಸಮಾಧಾನ ಬಂದಿಲ್ಲ ಅಂದ್ರೆ, ನೀವು ಬೈಬಲ್ ಓದಿದ್ದು, ಉಪವಾಸ ಮಾಡಿದಿರಾ, ಇಷ್ಟು ದಿವಸ 21 ದಿವಸ ಮಾಡ್ತಾ ಇದ್ದೀರಾ, ಈ ಉಪವಾಸ ಮುಗಿದ್ಮೇಲೆ ನಿಮ್ ಲೈಫಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನೀವು ಮಾಡಿದ ಉಪವಾಸ ವೇಸ್ಟ್. ಪ್ರಾರ್ಥನೆ ಮಾಡ್ತೀರಾ 1 hour ಕೂತ್ಕೊಂಡು, ಪ್ರಾರ್ಥನೆ 1 hour ಮಾಡಿದ್ಮೇಲೆ ನಿಮ್ಮಲ್ಲಿ ಒಳಗಡೆ ಸಮಾಧಾನ ಇಲ್ಲ ಅಂದ್ರೆ ನೀವು 1 hour ಪ್ರಾರ್ಥನೆ ವ್ಯರ್ಥ. ಯಾಕಂದ್ರೆ ದೇವ್ರು ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಏನು ಉಂಟಾಗತ್ತೆ, ಸಮಾಧಾನ ಉಂಟಾಗತ್ತೆ. ದೇವ್ರು ಮಾತಾಡೋ ಮಾತಲ್ಲಿ, ದೇವ್ರು ಮಾತಾಡೋ ವಾಕ್ಯದಲ್ಲಿ ಏನಿರುತ್ತೆ, ಸಮಾಧಾನ ಇರುತ್ತೆ. ನಮ್ಮ ಪ್ರಾಬ್ಲಮ್ ಏನ್ ಕಂಡಿಡ್ಕೊಂಡ್ರಾ, ಬೈಬಲ್ ಓದ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ಉಪವಾಸ ಮಾಡ್ತಾ ಇದೀವಿ, ಚರ್ಚಿಗೆ ಬರ್ತಾ ಇದೀವಿ, ಇದೆಲ್ಲ ಮಾಡಿದ್ಮೇಲೂ ನಮ್ಮೊಳಗಡೆ ಏನಿಲ್ಲ, ಸಮಾಧಾನ ಇಲ್ಲ. ಇದೆಲ್ಲ ಮಾಡಿದ್ಮೇಲೆ ಏನಿಲ್ಲ, ನಮ್ಗೆ ಸಮಾಧಾನ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ದೇವ್ರು ಮಾತಾಡೋ ಮಾತುಗಳು ನಮ್ಮ ಹೃದಯಕ್ಕೆ ರೀಚ್ ಆಗ್ತಾ ಇಲ್ಲ. ಯಾಕೆ, ದೇವ್ರು ಮಾತಾಡ್ಬೇಕಾದ್ರೆ ನಮ್ಮೊಳಗಡೆ ಸಮಾಧಾನ ಉಂಟಾಗತ್ತೆ, ನಮ್ಮ ಲೈಫಲ್ಲಿ ಒಂದು ಡೈರೆಕ್ಷನ್ ಸಿಗತ್ತೆ. ಹಲ್ಲೆಲೂಯ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ದೇವ್ರು ಮಾತಾಡ್ಬೇಕಾದ್ರೆ ನಮ್ಮ ಲೈಫಲ್ಲಿ ಸಮಾಧಾನ ಸಿಗತ್ತೆ, ಹೊಸ ಡೈರೆಕ್ಷನ್ ಉಂಟಾಗತ್ತೆ. ಇನ್ನೊಂದ್ಸಲ ಅರಿಕೆ ಮಾಡಿ. ನಿಮ್ಗೊಂದು ಹೊಸ ಡೈರೆಕ್ಷನ್ ಸಿಗತ್ತೆ. ದೇವ್ರು ಮಾತಾಡಿದ್ರೆ ಸಮಾಧಾನ, ಒಳಗಡೆ ಸಮಾಧಾನ, ಹೊರಗಡೆ ಡೈರೆಕ್ಷನ್, ಹೊಸ ಮಾರ್ಗ. ಇವತ್ತೆರಡು ವಿಷಯ ದೇವ್ರು ನಿಮ್ಗೆ ಹೇಳ್ತಿದ್ದಾರೆ. ನಿಮ್ ಲೈಫಲ್ಲಿ ಸಮಾಧಾನ, ನಿಮ್ ಲೈಫಲ್ಲಿ ಡೈರೆಕ್ಷನ್.
ಹಲ್ಲೆಲೂಯಾ. ಯಾವ್ದ್ಯಾವ್ದ್ರಲ್ಲಿ ಕಣ್ಣೀರು, ವೇದನೆ, ನೋವು ಪಡ್ತಾ ಇದ್ರೋ ಎಲ್ಲಾದ್ರಲ್ಲೂ ದೇವ್ರು ನಿಮ್ಗೆ ಸಮಾಧಾನ ಕೊಡ್ತಾರೆ. ಆ ಕಷ್ಟಗಳಿಂದ ಹೊರಗಡೆ ಬರೋಕ್ಕೆ ದೇವ್ರು ನಿಮ್ಗೆ ಹೊಸ ಡೈರೆಕ್ಷನ್ ತೋರಿಸ್ತಾನೆ. ಹಲ್ಲೆಲೂಯಾ. ಯಾಕೆ ಸ್ವಾಮಿ ಏನ್ ಹೇಳ್ತಾರೆ? ನಾನೇ ಮಾರ್ಗವಾಗಿದ್ದೇನೆ, ದಿಕ್ಕಿಲ್ಲದವರಿಗೆ ನಾನೇ ದಿಕ್ಕು. ಅಂದ್ರೆ ಅರ್ಥ ಏನು? ದಾರಿ ತೋರಿಸ್ತಾ ಇರೋರಿಗೆ ನಾನೇ ದಾರಿಯಾಗಿದ್ದೀನಿ. ಇವತ್ತು ದಾರಿ ಕಷ್ಟದಲ್ಲಿ ಸಿಗಾಕೊಂಡು, ಹಿಂಸೆಯಲ್ಲಿ ಸಿಗಾಕೊಂಡು, ವೇದನೆಯಲ್ಲಿ ಸಿಗಾಕೊಂಡು, ನೋವುಗಳಲ್ಲಿ ಸಿಗಾಕೊಂಡು, ತವುಕುತ್ತಾ ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ದಿಕ್ಕಲ್ಲಿ ಹೋಗ್ಬೇಕಂತ ಗೊತ್ತಾಗ್ದಿರಾ ಯೋಚನೆ ಮಾಡ್ಕೊಂಡು ವೇದನೆಯಲ್ಲಿ ಇರೋರಿಗೆ ದೇವ್ರು ಹೇಳ್ತಾರೆ, ಇವತ್ತು ಈ ತರ ದಿಕ್ಕಿಲ್ದೆ ಸಿಚುವೇಶನ್ ಅಲ್ಲಿ ಇರೋದಾದ್ರೆ ನಾನೇ ನಿನಗೆ ದಾರಿಯಾಗಿರ್ತೇನೆ, ನಾನೇ ನಿನಗೆ ಮಾರ್ಗವಾಗಿರ್ತೇನೆ, ನಾನು ನಿನಗೆ ಮಾರ್ಗವನ್ನ ತೋರಿಸ್ತೇನೆ. ಹಲ್ಲೆಲೂಯಾ. ದಿಕ್ಕಿಲ್ಲದವ್ರವ್ರಿಗೆ ಅಂದ್ರೆ ಅರ್ಥ ಏನೋ? ದಾರಿ ತೋಚದೆ ಇರುವವರಿಗೆ ದೇವರೇ ದಾರಿಯಾಗಿರ್ತಾರೆ. ಹಲ್ಲೆಲೂಯಾ. ಕಣ್ಣೀರಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಸಾಲದಲ್ಲಿದ್ದೀರಾ, ಸಂಕಟದಲ್ಲಿದ್ದೀರಾ, ಶತ್ರುಗಳೆಲ್ಲ ನೀವು ಸುತ್ತಕೊಂಡಿದ್ದಾರಾ, ಯಾವ ದಾರಿಯಲ್ಲಿ ಹೋಗ್ಬೇಕಂತ ತೋರಿಸ್ತಾ ಇಲ್ವಾ? ಇವತ್ತು ದೇವರು ನಿಮಗೆ ದಾರಿಯನ್ನ ತೋರಿಸ್ತಾರೆ. ದೇವರೇ ನಿಮ್ಮ ಲೈಫಲ್ಲಿ ಒಂದು ಮಾರ್ಗವಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನನ್ನ ಕಣ್ಣೀರಲ್ಲಿ ದೇವ್ರು ನನಗೆ ಮಾರ್ಗವನ್ನ ತೋರಿಸ್ತಾರೆ. ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅರಿಕೆ ಮಾಡಿ ಒಂದ್ ನಿಮಿಷ. ಇವಾಗ ನಿಮ್ಮ ಕಷ್ಟಗಳನ್ನ ಅರಿಕೆ ಮಾಡಿ ಅದರಲ್ಲಿ ದೇವ್ರು ಹೇಳಿ, ದೇವರೇ ನನಗೆ ಮಾರ್ಗ, ಸ್ವಾಮಿಯೇ ನನಗೆ ಮಾರ್ಗವಾಗಿದ್ದಾರೆ. ದಿಕ್ಕು ತೋರಿಸ್ತಾ ಇರುವ ದಾರಿಗಳಲ್ಲಿ ದೇವರೇ ನನಗೆ ದಿಕ್ಕಾಗಿದ್ದಾರೆ, ಯೇಸುವೇ ನನಗೆ ದಿಕ್ಕಾಗಿದ್ದಾರೆ. ಈ ಕಣ್ಣೀರಲ್ಲಿ ನನಗೆ ದಿಕ್ಕು ತೋರಿಸ್ತಾ ಇಲ್ಲ, ಇದರಲ್ಲಿ ದೇವರೇ ನನಗೆ ದಿಕ್ಕಾಗಿದ್ದಾರೆ, ದೇವರೇ ನನಗೆ ದಾರಿಗೆ ಆಗಿದ್ದಾರೆ, ದೇವರೇ ನನಗೆ ಮಾರ್ಗವಾಗಿದ್ದಾರೆ. ಈ ಸಾಲದಲ್ಲಿ ನನಗೆ ದಿಕ್ಕು ತೋರಿಸ್ತಾ ಇಲ್ಲ, ದೇವರೇ ನನಗೆ ದಿಕ್ಕು ಆಗಿದ್ದಾರೆ. ಈ ಬಾಧೆಗಳಲ್ಲಿ, ನೋವಲ್ಲಿ, ಸಂಕಟಗಳಲ್ಲಿ, ಈ ಶತ್ರುಗಳ ಮಧ್ಯದಲ್ಲಿ ನನಗೆ ಯಾವುದೋ ದಿಕ್ಕು ತೋರಿಸ್ತಾ ಇಲ್ಲ, ಆದ್ರೆ ದೇವರೇ ನನಗೆ ದಿಕ್ಕಾಗಿದ್ದಾರೆ. ಅರಿಕೆ ಮಾಡಿ, ಬಾಯ್ಬಿಟ್ಟು ಅರಿಕೆ ಮಾಡಿ. ಇವರು ಯಾವ್ಯಾವ ವಿಷಯದಲ್ಲಿ ದೇವರೇ ನನಗೆ ದಿಕ್ಕು ಅಂತ ನೀವು ಅರಿಕೆ ಮಾಡ್ತಾ ಇದ್ರು, ಯಾವ ವಿಷಯದಲ್ಲಿ ಯೇಸುವೇ ನನಗೆ ದಿಕ್ಕಾಗಿದ್ದಾರೆ, ಯೇಸುವೇ ನನಗೆ ಮಾರ್ಗವಾಗಿದ್ದಾರೆ ಅಂತ ಅರಿಕೆ ಮಾಡ್ತಾ ಇದ್ರು, ಅದರಲ್ಲಿ ದೇವರು ನಿಮಗೆ ಮಾರ್ಗವನ್ನು ತೋರಿಸ್ತಾರೆ. ಆ ವಿಷಯಗಳಲ್ಲಿ ದೇವರು ನಿಮ್ಮ ಸಮಸ್ಯೆಗಳನ್ನ ಲೈಟ್ ಅಂಡ್ ಈಸಿಯಾಗಿ ದೇವರು ಬದಲಾಯಿಸ್ತಾರೆ. ಕಷ್ಟ ಪಡ್ತಾ ಇರೋರೆ, ಬಾಧೆ ಪಡ್ತಾರೆ, ಪರವಾಗಿಲ್ಲ, ನೀವೆಲ್ಲ ಯೇಸು ಸ್ವಾಮಿ ಬಳಿಗೆ ಬರುವುದಾದ್ರೆ ನಿಮ್ಮ ಭಾರಗಳನ್ನು ನೀಗಿಸಿ, ನಿಮ್ಮ ಭಾರಗಳನ್ನು ತೊಲಗಿಸಿ, ನಿಮ್ಮ ಲೈಫನ್ನು ದೇವರು ಈ ಲೈಟ್ ಅಂಡ್ ಈಸಿಯಾಗಿ ದೇವರು ಬದಲಾಯಿಸ್ತಾರೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಯೋನ ಸುವಾರ್ತೆ 10:27 ವಾಕ್ಯ ಹೇಳುತ್ತೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ಅದಾದ್ಮೇಲೆ ಏನ್ ಹೇಳ್ತೇಳಿ? ನಾನು ಅವುಗಳನ್ನು ಬಲ್ಲೆನು. ಏನಂತೆ? ಎಷ್ಟು ಜನಕ್ಕೆ ಅರ್ಥ ಆಯ್ತಾ ವಾಕ್ಯ? ನನ್ನ ಕುರಿಗಳು, ಫಸ್ಟ್ ಪಾಯಿಂಟ್ ಏನು? ಕಿವಿಗೊಡು. ಎರಡನೇ ಪಾಯಿಂಟ್ ಏನು? ಅವು ಯಾವ ಅಂತ ನನಗೆ ಗೊತ್ತು. ನೀವು ಯಾರು ಅಂತ ದೇವ್ರು ಏನ್ ಮಾಡ್ಬೇಕು? ಫಸ್ಟು ನೀವು ಯಾರು? ನೆನ್ನೆ ಎಷ್ಟು ಜನ ಬಂದಿದ್ರೆ, ಎಷ್ಟು ಜನ ಬಂದಿಲ್ಲ? ಎಷ್ಟು ಜನ ಬಂದಿಲ್ಲ ಕೈ ಮೇಲೆ ಎತ್ತಿ. ನೆನೆ ಬಂದಿಲ್ದಾರವ್ರು. ನೆನೆ ಏನ್ ಹೇಳಿದೆ ನಾನು ವಾಕ್ಯ? ಯಾರನ್ನ ನೋಡಿ ದೇವ್ರು ಗೊತ್ತಿಲ್ಲ ಅಂತಾರೆ? ಅಧರ್ಮ ಗೊತ್ತಿಲ್ಲ ಅಂತ. ಇಲ್ಲಿ ಯಾರನ್ನ ಗೊತ್ತು ಅಂತ ಇದ್ದಾರೆ? ನಿನ್ನೆ ಅವ್ರನ್ನ ನೋಡಿ ಗೊತ್ತಿಲ್ಲ ಅಂದ್ರು, ಇವತ್ತು ಏನ್ ಹೇಳ್ತಾ ಇದಾರೆ? ಗೊತ್ತು ಅಂತ. ಯಾವ ಕುರಿಗಳು ದೇವ್ರಿಗೆ ಗೊತ್ತು? ಕೇಳೋರು. ಎರಡನೇದೇನು? ಅವು ನನಗೆ ಗೊತ್ತು, ಅವು ನನ್ನ ಫಾಲೋ ಮಾಡ್ತವೆ ಅಂತ. ಅಂದ್ರೆ ಯಾರು ಕೇಳಿಸ್ಕೊಂಡು ಫಾಲೋ ಮಾಡ್ತಾರೋ ಅವ್ರು ಮಾತ್ರನೇ ದೇವರ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಇವ್ರು ಗೊತ್ತಿರೋದು.
ಯಾರು ಕೇಳಿ ಯಾರು ಫಾಲೋ ಮಾಡಲ್ವೋ ಅವ್ನ ನೋಡಿ ದೇವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳ್ರಿ ನೀನ್ ಯಾರು ಅಂತ. ಯಾರು ನೀನ್ ಯಾರು? ಇವಾಗ ನಿಮ್ಮನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದು, ನಿಮ್ಮನ್ನ ನೀವು ನಾ ಯಾರಂತ ಪರೀಕ್ಷೆ ಮಾಡ್ಬೋದು. ಕೇಳಿ ಫಾಲೋ ಮಾಡವನ, ಕೇಳಿ ಬಿಟ್ಬಿಡೋನ, ಕೇಳಿ ಬಿಟ್ಬಿಡೋರ್ನ ದೇವ್ರ ಏನ್ ಮಾಡಲ್ಲ, ಗೊತ್ತಿಲ್ಲ, ಗಮನಿಸಲ್ಲ. 21 ದಿವಸ ಉಪವಾಸ ಮಾಡಿ ಈ ಕಿವಿಲ್ ಕೇಳಿ ಈ ಕಿವಿಯಲ್ಲಿ ಬಿಟ್ರೆ ದೇವ್ರು ನಿಮ್ಮ ನೋಡಿ ಏನ್ ಹೇಳ್ತಾರೆ, ನೀನ್ ಯಾರು ನನಗೆ ಗೊತ್ತಿಲ್ಲ. ಆದ್ರೆ ಯಾವಾಗ ದೇವ್ರ ವಾಕ್ಯನ ಕೇಳಿಸ್ಕೊಂಡು ನಾವು ಅನುಸರಿಸಕ್ಕೆ ಒಪ್ಪಿಸ್ಕೊಡ್ತೀವೋ ಅವಾಗ ದೇವ್ರು ಹೇಳ್ತಾರೆ ನಂಗೆ ಗೊತ್ತು, ಯಾಕೆ ಇವೆಲ್ಲ ನನ್ನ ಹಿಂದ್ಗಡೆ ಬರ್ತಾವೆ. ನನ್ನ ಮಾತನ್ನು ಕೇಳಿ ಅನುಸರಿಸುವವನು ಹೆಂಗಿರ್ತಾನಂತೆ, ಬೆಟ್ಟದ ಮೇಲೆ ಕಟ್ಟಿರುವಂತ ಬುದ್ಧಿವಂತನ ತರ ಇರ್ತಾನೆ. ಯಾವ ಬುದ್ಧಿವಂತ ಬೆಟ್ಟದ ಮೇಲೆ ಮನೆ ಕಟ್ತಾನೋ ಆ ರೀತಿಯಲ್ಲ ಅವನು ಹೆಂಗಿರ್ತಾನೆ ಇರ್ತಾನೆ. ಗಾಳಿ ಬಂದ್ರು, ಫ್ಲಡ್ ಬಂದ್ರು, ಏನ್ ಬಂದ್ರು ಏನಾಗಲ್ಲ. ಸಮಸ್ಯೆ ಬಂದ್ರೆ ಯಾರು ಅಲ್ಲಾಡಲ್ಲ ಹೇಳಿ? ಯಾರನ್ನ ನೋಡಿ ದೇವ್ರು ಇವ್ರು ನನಗೆ ಗೊತ್ತು ಅಂತಾನೋ ಅವ್ರು ಅಲ್ಲಾಡಲ್ಲ. ಯಾರನ್ನ ನೋಡಿ ದೇವ್ರು ಇವ್ ನನಗೆ ಗೊತ್ತಿಲ್ಲ ಅಂತಾರೋ ಅವ್ರು ಅಲ್ಲಾಡ್ತಾರೆ. ನೀವ್ ಯಾರು? ನೀವ್ಯಾರು? ಕೇಳ್ರಿ, ಮುಖ ನೋಡ್ಕೊಂಡು ಕೇಳ್ರಿ, ಯಾರು ನೀವು? 3 ಸರಿ ಕೇಳ್ರಿ, ಯಾರು ನೀವು? ಯಾರು ನೀವು? ಸಮಸ್ಯೆ ಬಂದಾಗೆಲ್ಲ ಏನ್ ಮಾಡ್ತಾ ಇದ್ರಿ ನೀವು? ದೇವ್ರ ವಾಕ್ಯ ಹೇಳಿದೆ, ಸಂಶಯ ಪಡೋನು ಗಾಳಿ ಬಡ್ಕೊಂಡು ಹೋಗುವಂತ ಒಟ್ಟಿನಂತಿದ್ದಾರೆ. ನೀವ್ ಯಾರು? ಗಾಳಿ ಬಂದಾಗೆಲ್ಲ ಏನ್ ಮಾಡ್ತಾ ಇದ್ರಿ ನೀವು? ಹೊಡ್ಕೊಂಡು ಹೋಯ್ತಾ ಇದ್ದೀರಾ. ನೀವ್ ಯಾರು? ನಿಜವಾಗ್ಲೂ ದೇವ್ರು ನಂಬಿರೋರ ನೀವೆಲ್ಲ? ಉಪವಾಸ ಮಾಡ್ತಾ ಇದ್ದೀರಾ, ಮನೆಗೆ ಹೋದ್ಮೇಲೆ ಹೊಡ್ಕೊಂಡು ಹೋಗ್ತೀರಾ ಅಂದ್ರೆ ಹೊಡ್ಕೊಂಡು ಹೋಗ್ತೀರಾ ಹೋಗಲ್ವ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾಗ ನಾಳೆಗೆ ಸಮಸ್ಯೆ ಬಂದಿದೆ ಅಷ್ಟೇ, ನೀವು ಹೊಡ್ಕೊಂಡು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಕೇಳ್ರಿ, ಏನ್ ಗ್ಯಾರಂಟಿ ಅಂತ? ಅದಕ್ಕೆ ಇನ್ಶೂರೆನ್ಸ್ ಏನ್ ಗೊತ್ತಾ, ಗ್ಯಾರಂಟಿ ಏನ್ ಗೊತ್ತಾ? ಫಾಲೋ ಮಾಡೋದು, ಕೇಳೋದು, ಫಾಲೋ ಮಾಡೋದಿದೆ ನೋಡಿ. ಫಾಲೋ ಮಾಡೋದೇ ಗ್ಯಾರಂಟಿ. ಯಾಕೆ? ಫಾಲೋ ಮಾಡಬೇಕಾದ್ರೆ ಅದು ನಮ್ಗೆ ಇನ್ಶೂರೆನ್ಸ್ ಆಗಿ ಬದಲಾಗತ್ತೆ. ಯಾಕೆ? ಫಾಲೋ ಮಾಡೋನ್ನ ದೇವ್ರು ಏನ್ ಹೇಳ್ತಾರೆ, ಇವ್ನು ನನ್ಗೆ ಗೊತ್ತು. ಯಾರನ್ನ ನೋಡಿ ದೇವ್ರು ಇವ್ನು ನನಗೆ ಗೊತ್ತು ಅಂದ್ರೆ ಅವನ್ನ ಏನು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದೇ ನಮಗ್ ಸೆಕ್ಯೂರಿಟಿ. ಯಾವುದು? ಫಾಲೋ ಮಾಡೋದು. ನಾವು ಗಾಳಿಗೆ ಹೊಡ್ಕೊಂಡು ಹೋಗಲ್ಲ ಅನ್ನೋದು ಗ್ಯಾರಂಟಿ ಏನು? ಫಾಲೋ ಮಾಡೋದು. ಇವತ್ತು ಭಾನುವಾರ, ಇವತ್ತು ಉಪವಾಸ ಮುಗಿಸ್ತಾ ಇದ್ರ, ಉಪವಾಸ ಮುಗಿಸಿದ್ಮೇಲೆ ಮನೆಗೆ ಹೋದ್ಮೇಲೆ ನಿಮ್ಮ ಸಮಸ್ಯೆಗಳು ನಿಮ್ಮನ್ನ ಹೊಡ್ಕೊಂಡು ಹೋಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ನೀವು ಫಾಲೋ ಮಾಡೋದೆ. ನಿಮ್ಗೆ ಸಮಸ್ಯೆ ಬಂದಾಗಲ್ಲ ಒಂದನ್ನ ಯೋಚನೆ ಮಾಡಿ, ನಾನು ದೇವ್ರ ವಾಕ್ಯ ಫಾಲೋ ಮಾಡ್ತಾ ಇದ್ದೀನಿ, ಯಾವ್ದು ನನ್ನ ಹೊಡ್ಕೊಂಡಾಗಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಫಾಲೋ ಮಾಡೋರ್ನ ಯಾವ ಸಮಸ್ಯೆನೂ ಹೊಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ನಿಜ ನಂಬ್ತಾ ಇದ್ದೀರಾ? ಗ್ಯಾರಂಟಿ ನಿಮ್ ಕೈಯಲ್ಲಿದೆ. ಗ್ಯಾರಂಟಿ ಮುರ್ಕಂಡ್ರೆ ಅಲ್ಲ. ನೀವೆಲ್ಲ ಬುದ್ಧಿವಂತರು, ಅಲ್ಲಾಡದೇ ಇರೋರು ಬುದ್ಧಿವಂತರು, ಅಲ್ಲಾಡೋರು ದಡ್ರು. ಮಣ್ ಮೇಲೆ ಮನೆ ಕಟ್ಕೊಂಡ ದಡ್ಡ. ಗಾಳಿ ಬಂತು, ಓಡ್ಕೊಂಡು ಹೋಯ್ತು. ನೀವ್ಯಾರು? ಕೇಳ್ರಿ ಪಕ್ಕದಲ್ಲಿ, ನೀನ್ ಬುದ್ಧಿವಂತನಾ ದಡ್ಡನ? ಒಂದ್ ಸಮಸ್ಯೆ ಬಂದ್ರೆ 1 ವಾರ ಕಾಣಿಸ್ಕೊಳ್ಳಲ್ಲ, ನೀನೆಲ್ಲ ಬುದ್ಧಿವಂತನ ಅಂತ ಕೇಳ್ರಿ. ಒಂದ್ ಸಮಸ್ಯೆ ಬಂದ್ರೆ 1 ವಾರ ಕಾಣಿಸ್ಕೊಳ್ಳಲ್ಲ, ನೀನೆಲ್ಲ ಒಂದು ಬುದ್ಧಿವಂತ, ನಿನ್ ಮುಖ ನೋಡ್ಕೊಂತ ಹೇಳ್ರಿ. ಹಂಗೆ ಹೇಳ್ರಿ.
ಕೇಳ್ರಿ ಸ್ವಲ್ಪ, ಹೇಳ್ರಿ ಅವ್ರಿಗೆ, ಹೇಳ್ರಿ. ಸಮಸ್ಯೆ ಬಂದ್ರೆ ಒಂದ್ ವಾರ ಕಾಣಿಸ್ಕೊಳಲ್ಲ, ನೀವೆಲ್ಲ ಒಂದ್ ಬುದ್ಧಿವಂತರು ನಿಮ್ ಮುಖ ನೋಡ್ಕೊಳ್ರಿ ಅಂತ ಹೇಳ್ರಿ. ಬೈಯೋ ತರ ಹೇಳ್ರಿ, ಸೀರಿಯಸ್ ಆಗಿ ಹೇಳ್ರಿ, ನೀವೆಲ್ಲಾ ಬುದ್ಧಿವಂತರು ನಿಮ್ ಮುಖ ನೋಡ್ಕೊಳ್ಳಿ ಅಂತ. ಇದೇ ವಾಸ್ತವ. ಕೆಲವೊಬ್ಬರಿಗೆ ಬೇಜಾರಾಗ್ಬೋದು, ಬೇಜಾರು ಮಾಡ್ಕೊಳ್ಳಿ. ನಿಮ್ಮನ್ನ ಮೆಚ್ಚಿ ನನಗೆ ಏನು ಸಿಕ್ಕಲ್ಲ. ನಿಮ್ ಮನೆಗ್ ಬಂದ್ರೆ ಚಿಕನ್ ಮಸಾಲಾನು ಬಿರಿಯಾನಿನೂ ಕೊಡ್ಬೋದು, ಅದ್ ಹಿಡ್ಕೊಂಡು ನಾನೇನ್ ಮಾಡ್ಲಿ? ನಮಗ್ ಬೇಕಾಗಿರೋದಲ್ಲ ಒಂದೇ, ನಾವೆಲ್ಲರೂ ದೇವ್ರ ಪಕ್ಷದಲ್ಲಿ ನಿಂತಿರ್ಬೇಕು. ನೀವು ಬೇಜಾರ ಮಾಡ್ಕೊಳಿ, ಮನೆಗೆ ಹೋಗಿ ನನ್ನ ಬೈಕ್ ಅಂತೀರಾ ಬೈಕಳಿ, ಐ ಡೋಂಟ್ ಕೇರ್. ದೇವ್ರ ಪಕ್ಷದಲ್ಲಿ ನಿಂತ್ಕೊಳ್ದಿರ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಹೋಗೋದೇನು ಇಲ್ಲ. ಅದೇ ದೇವ್ರ ಪಕ್ಷದಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಅಯ್ಯೋ ದೇವ್ರ ಲೆಕ್ಕ ಕೊಡ್ಬೇಕಲ್ಲ ಅಂತ ಭಯ ಆಗತ್ತೆ. ನೀವೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ನನಗೇನಾಗು? ನಂಗೆ ಏನಾಗ್ಬೇಕು? ಯಾರೋ ರೋಡಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಅವ್ರ ಮೇಲೆ ಅಯ್ಯೋ ನನ್ ಬೇಜಾರು ಮಾಡ್ಕೊಂಡ್ಬಿಟ್ರಲ್ಲ ಅಂತ ರೋಡಲ್ಲಿ ನಿಂತ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಕಾಯ್ತದ? ದೇವರಿಂದ ದೂರ ನಿಂತ್ಕೊಂಡಿರೋರೆಲ್ಲ ಅದೇ ತರನೇ. ಅವ್ರಿಗೋಸ್ಕರ ಫೀಲ್ ಮಾಡ್ಬೇಕಾದ್ರೆ ಅವಶ್ಯಕತೆ ನಮಗಿಲ್ಲ. ನಮ್ ಪ್ರಾಬ್ಲಮ್ ಏನಂದ್ರೆ ರೋಡಲ್ಲಿ ಹೋಗೋರು ಎಲ್ಲಾರ್ಗು ನಾವೇನ್ ಮಾಡ್ತಾ ಇದೀವಿ? ಫೀಲ್ ಮಾಡ್ತಾ ಇದೀವಿ. ನಾವ್ ಫೀಲ್ ಆಗ್ಬೇಕಾದ್ರೆ ಯಾರಿಗೋಸ್ಕರ? ದೇವ್ರನ್ನ ಅನುಸರಿಸೋರು ಫೀಲ್ ಆದ್ರೆ ಮಾತ್ರನೇ ಫೀಲ್ ಆಗ್ಬೇಕೇ ಹೊರ್ತು ದೇವ್ರನ್ನ ಫಾಲೋ ಮಾಡಿದವ್ರು ಏನ್ ಅನ್ಕೊಂಡ್ರೆ ನಮ್ಗೆ ಏನಾಗ್ಬೇಕು? ಎಲ್ಲ ಇಲ್ಲೇ ಇದ್ದೀರಾ? ದೇವ್ರು ಯಾರನ್ನ ಗಮನಿಸ್ತಾರೆ? ಫಾಲೋ ಮಾಡೋನ್ನ ಗಮನಿಸ್ತಾರೆ. ನಾವ್ ಯಾರನ್ನ ಗಮನಿಸ್ಬೇಕು? ಪಾಸ್ಟರ್ ಬಂದು ಯಾಕೆ ಸಿಸ್ಟರ್ ಬಂದಿಲ್ಲ ಹೋದ್ವಾರ? ಅವಾಗ ನೀವು ಬೈಕಂತ ಇರ್ತೀರಾ, ಅವ್ರು 2 ವಾರದಿಂದ ಬಂದಿಲ್ಲ, ಅವ್ರನ್ನ ಕೇಳಲ್ಲ, ಪಾಸ್ಟರ್ ನನ್ನೇ ಕೇಳ್ತಾರೆ. ಏನ್ ನಿಮ್ ಪ್ರಾಬ್ಲಮ್ಮು? ಏನ್ ನಿಮ್ ಪ್ರಾಬ್ಲಮ್ಮು? ನಾವ್ ಯಾವಾಗಲೂ ಯಾರು ಕಂಪೇರ್ ಮಾಡ್ಕೊಂತೀವಿ ಹೇಳಿ? ನನಗಿಂತ ವರ್ಸ್ಟಾಗಿರೋನ್ನೇ ಕಂಪೇರ್ ಮಾಡ್ಕೊಂತೀವಿ. ಅಲ್ಲ, ವಾರ ವಾರ ಇವ್ರು ಬರ್ತವ್ರೆ, ಅವ್ರು ಕಂಪೇರ್ ಮಾಡ್ಕೊಳಲ್ಲ. ನಿಮ್ ಮುಖ ನೋಡಿ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು. ಇದೆ ಅಲ್ಲ ನಮ್ ಪ್ರಾಬ್ಲಮ್. ಯಾವಾಗ ನಾವೇನ್ ಮಾಡ್ತೀವಿ? ನಾವ್ ಬಯಸ್ಕೊಂಡಾಗಲ್ಲ ನಮಗಿಂತ ವರ್ಸ್ಟ್ ಆಗಿರೋರ್ನ ಕಂಪೇರ್ ಮಾಡ್ಕೊಂಡು ಕಾಂಪಿಟೇಷನ್. ಕೇಳ್ರಿ ಪಕ್ಕದಲ್ಲಿರೋರಿಗೆ, ಏನ್ ನಿಮ್ ಸಮಸ್ಯೆ ಏನು? ನಿಮ್ಗೆ ಕೇಳದ ಸಮಸ್ಯೆ? ನೀವನ್ ಬೈಯದ ಸಮಸ್ಯೆ? ಇಲ್ಲ ನೀವು ಬೇರೆಯವ್ರನ್ನ ಕೇಳ್ತಾ ಇಲ್ಲ ಅನ್ನೋದ ನಿಮ್ ಸಮಸ್ಯೆ? ದೇವ್ರ ವಾಕ್ಯ ಹೇಳ್ತೇಳಿ, ದೇವ್ರು ಯಾರನ್ನ ಪ್ರೀತಿಸ್ತಾರೋ ದೇವ್ರನ್ನ ಪ್ರೀತಿಸ್ತವ್ರೆ, ಅದಕ್ಕೆ ದೇವ್ರನ್ನ ಶಿಕ್ಷಿಸ್ತವ್ರೆ ಅನ್ನೋದು ಖುಷಿ ಇಲ್ಲ. ಅವನ್ನ ಶಿಕ್ಷಿಸಿಲ್ಲ ಅಂತ ಬೇಜಾರು. ನಮ್ ಬೇಜಾರು, ನಮ್ ನೋವು, ನಮ್ ಸಂಕಟ ಎಲ್ಲ ಏನು? ನನ್ನ ಮಾತ್ರ ಮಾಡ್ಬಿಟ್ಟು ಅವ್ರನ್ನ ಮಾತ್ರ ಬಿಟ್ಬಿಟ್ರಲ್ಲ, ಅವ್ರನ್ನ ಯಾಕೆ ಶಿಕ್ಷಿಸಿಲ್ಲ ಅನ್ನೋದೇ ನಮ್ ಬೇಜಾರು. ದೇವ್ರು ನಿಮ್ಮನ್ನ ತಿತ್ತವ್ರೆ ಅಂದ್ರೆ ಒಂದರ್ಥ ಮಾಡ್ಕೊಳ್ಳಿ, ದೇವ್ರು ನಿಮ್ಮನ್ನ ಪ್ರೀತಿಸ್ತಾವ್ರೆ ಅಂತ. ಅವನ್ ಯಾಕೆ ಅವನ್ನ ಬಿಟ್ಬಿಟ್ಟು ನನ್ನ ಮಾತ್ರ ಇಟ್ಕೊಂಡವ್ರ ದೇವ್ರು? ನನ್ನ ಕುಣಿಸ್ಬಿಟ್ಟು ದೇವ್ರ ವಾಕ್ಯ ಹೇಳ್ಬಿಟ್ಟು ದೇವ್ರ ವಾಕ್ಯದಲ್ಲಿ ನನ್ನ 1000 ಸರಿ ಬೈದ್ರು ಬೈದ್ ನಿಲ್ಸಿದ್ಮೇಲೆ ಮತ್ತೆ ನಗ್ತಾನೆ ಸಮಾಧಾನವಾಗಿ ಸಂತೋಷವಾಗಿರ್ತೀವಿ. ಯಾವುದು ಫೀಲ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಫೀಲ್ ಮಾಡ್ಕೊಳ್ಳಲ್ಲ ಹೇಳಿ? ವಾಕ್ಯದಲ್ಲಿಂದ ಬೈದ್ರೆ ನನಗೇನು? ವಾಕ್ಯ ತಾನೇ ಬೈತಾ ಇರೋದು, ಅದಕ್ಕೆ ಯಾಕೆ ಫೀಲ್ ಆಗ್ಬೇಕು? ವಾಕ್ಯ ತೋರ್ಸ್ಬಿಟ್ಟು ಬೈರಿ 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 ಬೈರಿ, ನನ್ನ ಮುಖದಲ್ಲಿ ಯಾವ ರಿಯಾಕ್ಷನ್ ಕಾಣಲ್ಲ ನಿಮ್ಗೆ. ವಾಕ್ಯ ತೋರ್ಸ್ತೀರಾ ಬೈರಿ, ಪ್ಲೀಸ್ ಗೆಟ್ ಔಟ್. ನಮ್ಮ ಲೈಫಲ್ಲಿ, ನಮ್ಮ ಮಾತುಗಳಲ್ಲಿ ವಾಕ್ಯನ ಆಧಾರ ಮಾಡಿಕೊಂಡು ಯಾವುದು ನಮ್ಮ ರಿಯಾಕ್ಷನ್ ಏನ್ ಮಾಡ್ತಾ ಇಲ್ಲ, ನಾವು ತೋರಿಸ್ತಾ ಇಲ್ಲ. ನಮ್ಮ ರಿಯಾಕ್ಷನ್ ಎಲ್ಲ ವಾಕ್ಯದ ಆಧಾರದ ಮೇಲೆ ಇಲ್ಲ. ನಮ್ಮ ರಿಯಾಕ್ಷನ್ ಅಲ್ಲಿ ಯಾವ್ದ್ರಲ್ಲಿದೆ? ಎಮೋಷನಲ್. ವಾಕ್ಯದ ರಿಯಾಕ್ಷನ್ ಇಲ್ಲ ನಮ್ದ್ರಲ್ಲಿ, ಎಮೋಷನಲ್ ರಿಯಾಕ್ಷನ್ಗಳು ನಮ್ಗೆ.
ಎಮೋಷನಲಿ ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಏನಾಗ್ತವೆ? ಜಾಸ್ತಿ ಆಗ್ತವೆ, ವರ್ಸ್ಟ್ ಆಗ್ತವೆ. ಅದೇ ದೇವ್ರ ವಾಕ್ಯವನ್ನು ಅನುಸರಿಸಿ ವಾಕ್ಯದ ಆಧಾರದ ಮೇಲೆ ನೀವು ರೆಸ್ಪಾನ್ಸ್ ಮಾಡಿದ್ರೆ ಅದ್ರಲ್ಲಿ ನಿಮಗೆ ಸಮಾಧಾನ ಸಿಗತ್ತೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅದ್ರಲ್ಲಿ ಏನ್ ಸಿಗತ್ತೆ ನಿಮ್ಗೆ? ಸಮಾಧಾನ ಸಿಗುತ್ತೆ. ಎಷ್ಟು ಮಾಡಿ ಒಂದ್ ಕೆನ್ನೆ ಕೊಡಿದ್ರೆ ಅರ್ಥ ಏನು? ಅದ್ರಲ್ಲಿ ಏನ್ ಇಂಪಾರ್ಟೆಂಟು? ನೀನ್ ಕೆನ್ನೆ ಕೊಡಿದ್ರೆ ಅವ್ನ್ ಕೆನ್ನೆ ಹೊಡಿಬೇಕು ಅನ್ನೋದಲ್ಲ ಆಧಾರ. ಅಲ್ಲಿ ಏನ್ ಬೇಕು ಮೇನ್ ಇಂಪಾರ್ಟೆಂಟು? ಅವನು ಒಂದ್ ಕೆನ್ನೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ. ನಿನ್ ಕೈಯಲ್ಲಿ ಇನ್ನೊಂದ್ ಕೆನ್ನೆ ಹೊಡಿಯಕ್ ಆಗಲ್ಲ. ಹೊಡಿಯೋ ತರ ನಾಟಕ ಮಾಡಿ ಸಮಸ್ಯೆ ದೊಡ್ಡದು ಮಾಡ್ಕೊಂಬಿಡ. ನಮ್ ಪ್ರಾಬ್ಲಮ್ ಏನಂದ್ರೆ ಒಂದ್ ಕೆನ್ನೆ ಹೊಡಿತಾರೆ, ನಾನು 2 ಕೆನ್ನೆ ಹೊಡಿಯಕ್ಕಾಗುತ್ತೆ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ? ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆದ್ರೆ ಆಗಲ್ಲ ಅಂತಾನು ಗೊತ್ತು ನಮಗೆ. ಆದ್ರೆ ಏನ್ ಮಾಡ್ತೀವಿ ನಾವು? ಬಿಲ್ಡಪ್ ಕೊಡ್ತೀವಿ. ಏನಕ್ಕೆ? ಭಯ ಪಡಿಸಕ್ಕೋಸ್ಕರ. ನಾವೆಲ್ಲನೂ ಏನ್ ಮಾಡ್ತಾ ಇಲ್ಲ ಹೇಳಿ? ಸಮಸ್ಯೆ ನಿಲ್ಲಿಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇಲ್ಲ. ನಿಮ್ ಪ್ರಯಾಸ ಎಲ್ಲ ಯಾವ್ದಕ್ಕೋಸ್ಕರ ಇರ್ಬೇಕು ಇವತ್ತಿಂದ? ಸಮಸ್ಯೆನ ನಿಲ್ಸಕ್ಕೋಸ್ಕರ ಇರ್ಬೇಕು. ಇಬ್ರು ದೇಶದಲ್ಲಿ ಯುದ್ಧ ನಡೀತಾ ಇದ್ರೆ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ವೈಟ್ ಫ್ಲಾಗ್ ನ ಹಾರಿಸ್ತಾರೆ. ಏನಕ್ಕೆ ಹೇಳಿ? ಇನ್ಮೇಲೆ ನಮ್ ಕೈಯಲ್ಲಿ ಯುದ್ಧ ಮಾಡಕ್ ಆಗಲ್ಲ. ಇನ್ಮೇಲೆ ಯುದ್ಧ ಮಾಡಿದ್ರೆ ನಮ್ ಕೈಯಲ್ಲಿ ತಡ್ಕೊಳಕ್ಕೆ ಆಗಲ್ಲ. ಪೀಸ್. ನೀವು ದೇವ್ರ ಹತ್ರ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು ನೀವು ಇವತ್ತಿಂದ? ದೇವ್ರ ಮುಂದ್ಗಡೆ ನೀವೇನ್ ಮಾಡ್ಬೇಕು ಹೇಳಿ? ಸರೆಂಡರ್. ವೈಟ್ ಫ್ಲಾಗ್ ತೋರಿಸಿ. ದೇವ್ರ ಏನ್ ಮಾಡ್ತಾರೆ? ಅವಾಗ ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ಆ ಯುದ್ಧಗಳನ್ನ ದೇವ್ರು ನಿಲ್ಲಿಸ್ತಾರೆ. ದೇವ್ರು ನಮ್ಮ ಪಕ್ಷದಲ್ಲಿ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ನಾವು ವೈಟ್ ಫ್ಲಾಗ್ ಹಾರಿಸ್ಬೇಕು, ದೇವ್ರು ಹಾರಿಸ್ಕೊಂತಾರೆ ರೆಡ್ ಫ್ಲಾಗ್ ಅವನಿಗೋಸ್ಕರ. ನಾವೇನ್ ಮಾಡ್ತಾ ಇದೀವಿ? ನಾವೇ ರೆಡ್ ಫ್ಲಾಗ್ ಹಾರಿಸ್ತೀವಿ. ಬಾ ನೋಡ್ಕೊಳ್ಳೋಣ ಅಂತ. ಬಾ ನೋಡ್ಕೊಳ್ಳೋಣ ಬಾ ಅಂತ. ನಾವು ವೈಟ್ ಫ್ಲಾಗ್ ಹಾರಿಸ್ಬಿಡೋಣ. ನೀನ್ ನೋಡಪ್ಪ, ನಾನು ನಿನ್ ಜೊತೆ ಜಗಳ ಮಾಡುವಂತ ಪೇಷನ್ಸ್ ಇಷ್ಟನೂ ಇಲ್ಲ. ಜಗಳ ಮಾಡ್ತಾನ ಆದ್ರೂ ಮಾಡ್ಬಿಟ್ಟು ಮನೆಗೆ ಹೋಗ್ಲಿ. ಅಲ್ಲಿ ವೈಟ್ ಫ್ಲಾಗ್ ಹಾರಿಸಿ ಮನೆಗೆ ಹೋಗು. ದೇವ್ರೇ ನೋಡ್ಕೊ. ದೇವ್ರ ಏನ್ ಮಾಡ್ತಾರ ಅವಾಗ? ದೇವ್ರು ನಿಮ್ ಪಕ್ಷದಲ್ಲಿ ನಿಂತ್ಕೊಂಡು ನಿಮ್ಗೋಸ್ಕರ ಯುದ್ಧ ಮಾಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ಎದ್ರೆ ತನ್ನ ಶತ್ರುಗಳು ಏನ್ ಮಾಡ್ತಾರಂತೆ? ಚದುರಿ ಹೋಗ್ತಾರ. ಹಲ್ಲೆಲೂಯಾ. ನೀವ್ ಎದ್ದೊಳ್ಬೇಡ್ರಿ. ಒಬ್ಬ ಬಂದ್ ಜಗಳ ಮಾಡ್ದೋ, ನೀವ್ ಎದ್ಬೇಡ್ರಿ. BP ಶುಗರ್ ಬಂದವ್ರ ಸಮಸ್ಯೆ ಬಂದಾಗಲ್ಲ ನಾವೇನ್ ಮಾಡ್ತಾ ಇದೀವಿ? ನಾವೇ ಎಗರಾಡ್ತಾ ಇದೀವಿ. ದೇವ್ರನ್ನ ಎಬ್ಬರ್ಸಕ್ ಬಿಡ್ತಾ ಇಲ್ಲ. ದೇವ್ರ ಎದ್ದೇಳಕ್ ಬಿಡ್ತಾ ಇಲ್ಲ. ನೀವೇ ಎಗರಾಡ್ತಾ ಇದ್ದೀರಾ. ಎಲ್ಲ ಇಲ್ಲ ಇದ್ದೀರಾ? ತಲೆಗೆ ಹೋಗ್ತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಸಮಸ್ಯೆ ಬಂದಾಗಲ್ಲ ಎಗರಾಡಿ ಸಾಕು. ವೈಟ್ ಫ್ಲಾಗ್ ಹಾರಿಸಿ ದೇವ್ರನ್ನ ಎದ್ದೊಳಕ್ ಬಿಡು. ದೇವ್ರು ನಿಮ್ ಪಕ್ಷದಲ್ಲಿ ಅವ್ರೆ. ದೇವ್ರು ಎದ್ದೊಳಕ್ಕೆ ಬಿಡ್ತಾ ಇಲ್ಲ. ನೀವೇ ಎಗರಾಡ್ತಾ ಇದಾರೆ ಎಲ್ಲದಕ್ಕೂ. ದೇವ್ರು ಎಲ್ಲವಾಗ ಎದ್ದೊಳ್ತಾರೆ ಹೇಳ್ರಿ? ದೇವ್ರು ಎದ್ದೊಳದೆ ಯಾವಾಗ? ನಿಮ್ ಶತ್ರುಗಳೆಲ್ಲ ಚೆದ್ರೋಗೋದು ಯಾವಾಗ? ತಟ್ರಿ, ಒಬ್ರು ತಟ್ಟಿ ಹೇಳ್ರಿ, ಇವತ್ತಿಂದ ಹೆಂಗಿರ್ಬೇಕು ನೀನು? ಸಮಾಧಾನವಾಗಿ ತಾಳ್ಮೆಯಿಂದ ಇರು. ದೇವ್ರು ಎದ್ದೊಳ್ತಾರೆ. ನೀನ್ ಸಮಸ್ಯೆನ ದೇವ್ರು ನೋಡ್ಕೊಂತಾರೆ. ಎಲ್ಲ ಲೈಟ್ ಅಂಡ್ ಈಸಿಯಾಗಿ ಮಾರ್ಪಡುತ್ತೆ. ನೀನ್ ಮುಂದಗಡೆ ನಿನ್ ದಾರಿ ಕಾಣಿಸುತ್ತೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ದೇವ್ರನ್ನ ಎದ್ದೊಳಕ್ ಬಿಡ್ರಿ ಸ್ವಲ್ಪ. ಉಪವಾಸ ಪ್ರಾರ್ಥನೆ ಮಾಡ್ಬಿಟ್ಟು ನೀವೇ ಎಗರಾಡ್ತಾ ಇದ್ರೆ ಏನು ಉಪಯೋಗ ಇಲ್ಲ. 21 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಮನೆಗೆ ಹೋಗಿ ಎಲ್ಲಾ ಸಮಸ್ಯೆಗಳು ನೀವೇ ಎಗರಾಡ್ತಾ ಇದ್ರೆ ಏನು ಉಪಯೋಗ ಇಲ್ಲ. ದೇವ್ರೆದ್ರೇನೆ ಉಪಯೋಗ. ಹಲ್ಲೆಲೂಯಾ. ದೇವ್ರೆದ್ರೇನೆ ನಿಮ್ ಪರಿಸ್ಥಿತಿ ಬದಲಾಗೋದು. ದೇವ್ರ ಎದ್ದೊಳಿದ್ರೆ ನಿಮ್ ಕಣ್ಣೀರ್ ಬದಲಾಗೋದು. ದೇವ್ರ ಎದ್ದೊಳಿದ್ರೇನೆ ನಿಮ್ ನೋವು, ಸಂಕಟ, ಬಾಧೆಗಳು ಎಲ್ಲಾನು ನಿಮ್ಮನ್ನು ಬಿಟ್ಟು ಹೋಗೋದು. ದೇವ್ರ ಎದ್ದೊಳಿದ್ರೇನೆ ನಿಮ್ ಶತ್ರುಗಳು ನಿಮ್ಮ ಸ್ನೇಹಿತರಾಗಿ ಮಾರ್ಪಡೋದು. ದೇವ್ರ ಎದ್ದೊಳಿದ್ರೇನೆ ನಿಮಗೆ ಸಮೃದ್ಧಿ ಉಂಟಾಗೋದು. ದೇವ್ರನ್ನ ಎದ್ದಳಕ್ ಬಿಡ್ರಿ.
ಕೇಳ್ಕೊಳ್ರಿ, ಪಕ್ಕದಲ್ಲಿರೋ ಕೈ ಹಿಡ್ಕೊಂಡು ಕೇಳ್ಕೊಳ್ರಿ, ದಯಮಾಡಿ ದೇವ್ರನ್ನ ಎದ್ದೇಳಕ್ ಬಿಡ್ರಿ ನಿಮ್ ಲೈಫಲ್ಲಿ ಅಂತ. ಏನ್ ಮಾಡ್ಬೇಕು? ದೇವ್ರನ್ನ ಎದ್ದೇಳಕ್ ಬಿಡ್ರಿ ದಯಮಾಡಿ. BP ಶುಗರ್ ಬಂದವ್ರ ತರ ಎಗರಾಡ್ಬೇಡ್ರಿ. ಹೇಳ್ರಿ, ಎಗರಾಡ್ಬೇಡ್ರಿ, ಎಗರಾಡ್ಬೇಡ್ರಿ. ಹಂಗೆ ಹೇಳ್ಬಿಟ್ಟ ನನ್ ಬಗ್ಗೆ ಹಂಗೆ ಹೇಳ್ಬಿಟ್ಟ, ಮನೆಗೆ ಹೋಗಿ ಎಗರಾಡ್ಬೇಡ್ರಿ. ಮಲ್ಕೊಬೇಕಾದ್ರೆ ಎಗರಾಡ್ಬೇಡ್ರಿ, ಊಟ ಮಾಡ್ಬೇಡ ಎಗರಾಡ್ಬೇಡ್ರಿ. ನಿಮ್ ಪ್ರಾಬ್ಲಮ್ ಏನು? ಯಾರೋ ಬೈತಾರೆ, ಮನೇಲಿ ಊಟ ಮಾಡ್ಬೇಕಾದ್ರೆ ಎಗರ್ತಾ ಇರ್ತೀರಾ, ಬಾತ್ರೂಮ್ಗೆ ಹೋದ್ರು ಎಗರ್ತಾ ಇರ್ತೀರಾ, ಕಿಚನ್ ಇದ್ರು ಎಗರ್ತಾ ಇರ್ತೀರಾ, ಎಲ್ಲಿ ಹೋದ್ರು ನೀವೇನ್ ಮಾಡ್ತಾ ಇರ್ತೀರಾ? ಫೀಲ್ ಆದಾಗೆಲ್ಲ ನೀವೇನ್ ಮಾಡ್ತಾ ಇರ್ತೀರಾ? ಹೆಂಗ್ ಬೈದ್ಬಿಟ್ಟ ಇವನು, ಹೆಂಗ್ ಬೈತಾನೆ ಇವನು, ಯಾವ ತರ ಬೈತಾನೆ, ಎಷ್ಟ್ ಧೈರ್ಯ ಇದ್ರೆ ಬೈತಾನೆ. ಎಗಿರ್ಬೇಡ್ರಿ, ವೈಟ್ ಫ್ಲಾಗ್ ಹಾರಿಸ್ಬಿಟ್ಟು ಮರ್ತು ಬಿಡ್ರಿ. ದೇವ್ರು ಎದೊಳ್ತಾರೆ, ನಿಮಗೋಸ್ಕರ ಯುದ್ಧ ಮಾಡ್ತಾರೆ, ದೇವ್ರು ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಾ? ಎಲ್ಲದಕ್ಕೂ ಎಗರಾಡಿದ್ ಸಾಕು. ಗುರಾಯಿಸ್ದಾಗಲ್ಲ ಚೇರ್ ಬಿಟ್ಟು ಎದ್ ನಿಂತ್ಕೊಂಡ್ಬಿಡಿ ಹಿಂಗೆ. ಏನಂತ ಏನೋ ಮಾತಾಡ್ತವ್ ನಾನು, ಎದ್ ನಿಂತ್ಕೊಂಡ್ಬಿಡ್ರಿ. ನಿಮ್ ಪಾಡ್ಗ ಆರಾಮಾಗಿ ಕಿತ್ಕೊಳ್ಳಿ. ಬೈತ್ಯಾ? ದೇವ್ರು ನೋಡ್ಕಂತಾರೆ. ಹಲ್ಲೆಲೂಯಾ. ಯಾವ್ಯಾವ ವಿಷಯದಲ್ಲಿ ಎಗರಾಡಿದ್ರು ಇಲ್ಲಿವರೆಗೂ? ನಿಮ್ಮ ಸಿಂಹಾಸನದ ಮೇಲೆ ತಾಳ್ಮೆಯಿಂದ ಸಮಾಧಾನವಾಗಿ ಕೂತುಕೊಳ್ಳಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ನೀವು ಕೂತ್ಕೊಂಡಾಗ ಸಮಾಧಾನವಾಗಿ ದೇವ್ರು ನಿಮ್ಮ ಪಕ್ಷದಲ್ಲಿ ಎದೊಳ್ತಾರೆ. ನೀವ್ ಎಗರಾಡ್ತಾ ಇದ್ರೆ ಹಿಂದ್ಗಡೆ ಕೂತ್ಕೊಂಡು ನಗ್ತಾ ಇರ್ತಾರೆ ನಿಮ್ಮ ನೋಡ, ಎಗರು ಪರವಾಗಿಲ್ಲ, ಎಸ್ಸಿನ ಎಗರು. ನಾವು ದೇವ್ರನ್ನ ಎಂಟರ್ಟೈನ್ ಮಾಡಕ್ಕಲ್ಲ ಡ್ಯಾನ್ಸ್ ಆಡ್ತಾ ಇರೋದು. ಅವ್ರ ಹಿಂದ್ಗಡೆ ಕುತ್ಕೊಂಡು ಬೇಜಾರು ಮಾಡ್ಕೊಂತಾರೆ. ಬಂದ್ ಕುತ್ಕೋ ಬಾಪ, ನೀನ್ ಸಮಾಧಾನವಾಗಿರು. ಯಾಕೆ ಮೆಂಟಲ್ ಹಾಸ್ಪಿಟಲ್ ಬಂದಿರೋ ತರ ಎಗರಾಡ್ತಾ ಇದೀಯಾ? ನೀನ್ ಸಮಾಧಾನ, ನೀನ್ ಕುತ್ಕೋ, ನೆಮ್ಮದೇ ಕುತ್ಕೋ, ಶಾಂತಿಯಿಂದ ಕುತ್ಕೋ, ಕಣ್ಣೀರ್ ಇಲ್ದಿರ ಕುತ್ಕೋ, ವೇದನೆ ಇಲ್ದಿರ ಕುತ್ಕೋ, ಏನು ಚಿಂತೆ ಇಲ್ದಿರ ಕುತ್ಕೋ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ದಿರಾ ಕುತ್ಕೋ, ನಾನ್ ನೋಡ್ಕೊಂತೀನಿ. ಆದ್ರೆ ನಮಗೆ ಅದೇನಿಲ್ಲ ಹೇಳಿ, ನಮಗ ಆ ಪೇಶನ್ಸೇ ಇಲ್ಲ. ಸಮಾಧಾನವಾಗಿ ಕುತ್ಕೊಳಕ್ ಆಗತ್ತ ನಿಮ್ ಕೈಯಲ್ಲಿ? ಯಾರ ಹತ್ರ ನಾ ಬೈಸ್ಕೊಂಡು ನಿಮ್ ಶತ್ರುಗಳನ್ನ, ನಿಮ್ ವಿರುದ್ಧವಾಗಿ ಯಾರೆಲ್ಲ ತೊಂದರೆ ಕೊಟ್ರು ಅವ್ರನ್ನೆಲ್ಲ ಮರ್ತ್ಬಿಟ್ಟು ನಿಮ್ ಕೈಯಲ್ಲಿ ಸಮಾಧಾನ ಕುತ್ಕೊಳಕ್ ಆಗತ್ತಾ? ಆಗಲ್ಲ. ಯಾಕೆ? ಎಗರಾಡಿ ಅಭ್ಯಾಸ ಆಗೋಯ್ತೆ ನಿಮ್ಗೆ. ಅದಕ್ಕೆ ಹೇಳ್ತಾ ಇರೋದು, ದೇವ್ರು ನಿಮ್ ಪಕ್ಷದಲ್ಲಿ ಕ್ರಿಯೆ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರೆ. ಈಸಿಯಾಗಿ ನಡೆಯೋದನ್ನ ನಮ್ ಕೈಲಿ ಏನ್ ಮಾಡಕ್ ಆಗಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ, ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಇವತ್ತು ದೇವ್ರು ನಿಮ್ ಪಕ್ಷದಲ್ಲಿ ಯುದ್ಧ ಮಾಡ್ಬೇಕಂದ್ರೆ ನೀವ್ ಹೆಂಗಿರ್ಬೇಕು ಹೇಳಿ? ಎಗರಾಡೋದ್ ನಿಲ್ಸಿ ಸಮಾಧಾನವಾಗಿರೋದ್ ಕಲಿಬೇಕು, ಸಂತೋಷವಾಗಿರೋದ್ ಕಲಿಬೇಕು, ನೆಮ್ಮದಿಯಾಗಿರೋದ್ ಕಲಿಬೇಕು. ಯಾಕೆ? ದೇವ್ರು ನನ್ನ ಪಕ್ಷದಲ್ಲಿ ಇದ್ದಾರೆ, ಅವ್ರು ನನಗೋಸ್ಕರ ಯುದ್ಧ ಮಾಡ್ತಾರೆ ಅಂತ ನಂಬಿಕೆಯಿಂದ ಬಾಳೋದನ್ನ ನೀವೇನ್ ಮಾಡ್ಬೇಕು? ಕಲಿಬೇಕು. ಹಲ್ಲೆಲೂಯಾ. ಸುಮ್ನೆ ಎಲ್ಲದಕ್ಕೂ ಎಗರಾಡಿದ್ದು ಸಾಕು. ಯಾರೋ ಮನೆ ಪಕ್ಕದಲ್ಲಿರೋ ಜಗಳ ಮಾಡ್ಬಿಟ್ಟು ಹೋಗ್ಬಿಟ್ಟ, ಅವನ್ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲಗಿರ್ತಾನೆ. ಇವ್ರು ನಿದ್ದೆ ಮಾಡಿದ್ರೆ ಎಗರಾಡ್ತಾ ಇರ್ತಾರೆ ಮನೇಲಿ. ಅವನ್ ಮನೇಲಿ ನಿದ್ದೆ ಮಾಡ್ತಾ ಇರ್ತಾನೆ ಚೆನ್ನಾಗಿ, ಬೈಸ್ಕೊಂಡಿರೋರು ನೀವ್ ಏನ್ ಮಾಡ್ತಾ ಇಲ್ಲ ಹೇಳಿ? ನೀವು ನಿದ್ದೆ ಮಾಡ್ತಾ ಇಲ್ಲ. ಏನ್ ಪ್ರಾಬ್ಲಮ್ಮು? ಬೈದಿರೋನ್ ಚೆನ್ನಾಗವನೆ, ಬೈಸ್ಕೊಂಡಿರೋನ್ ಹಾಳಾಗೋಯ್ತವನೆ. ಆಕ್ಚುಲಿ ಯಾರು ಹಾಳಾಗೋಗ್ಬೇಕು ಹೇಳ್ರಿ? ಬೈದಿರೋನ್ ಹಾಳಾಗೋಗ್ಬೇಕು. ಆದ್ರೆ ಇಲ್ಲಿ ಉಲ್ಟಾ ಆಯ್ತೈತೆ. ಏನಕ್ಕೆ? ಬೈಸ್ಕೊಂಡಿರೋನ್ ಹಾಳಾಗೋಯ್ತವನಂದ್ರೆ ಇವನ್ ಕೈಲಿ ಏನ್ ಮಾಡಕ್ ಆಯ್ತಲ್ಲ, ಎಗರಾಡೋದು ನಿಲ್ಸಕ್ ಆಯ್ತಲ್ಲ. ಎಲ್ಲಿವರೆಗೂ ಎಗರಾಡೋದು ನಿಲ್ಸಲ್ವೋ ಅಲ್ಲಿವರೆಗೂ ಇವನೇನಾಯ್ತಾ ಇರ್ತಾನೆ? ಹಾಳಾಗೋಯ್ತಾನೆ ಇರ್ತಾನೆ. ನಿಮ್ ಸಮಾಧಾನ ಏನಕ್ಕೆ ಹಾಳಾಗ್ತಾ ಇದೆ? ನಿಮ್ ನೆಮ್ಮದಿ ಏನಕ್ಕೆ ಹಾಳಾಗ್ತಾ ಇದೆ? ನಿಮ್ ಆರೋಗ್ಯ ಏನಕ್ಕೆ ಹಾಳಾಗ್ತಾ ಇದೆ? ಎಗರೋದ್ ನಿಲ್ಲಿಸ್ತಾ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ನಿಮ್ ಪಕ್ಷದಲ್ಲಿ ನಿಂತ್ಕೊಂಡು ನಿಮ್ ಹತ್ರ ಏನ್ ಮಾತಾಡ್ಬೋದು? ನಿಮ್ ಸಮಸ್ಯೆ ಹೇಳಿ. ಸೈಲೆಂಟ್ ಆಗಿರು, ನೆಮ್ಮದಿಯಾಗಿರೋದ್ ಕಲಿ. ಕಣ್ಣೀರ್ ಓಡಿಸು, ಫಸ್ಟು ಕಣ್ಣೀರ್ ನಿಲ್ಸು. ಇಂಥ ಮಾತುಗಳೇ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನಾವು ಪ್ರಾರ್ಥನೆ ಮಾಡಾಕ್ ಮಾತಾಡೋದು. ಎಲ್ಲ ಸಮಸ್ಯೆನು ಈ ಸಿಚುವೇಶನ್ ಅಲ್ಲಿ ಯೇಸು ಸ್ವಾಮಿ ಇದ್ದಿದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ನಾವೆಲ್ಲದನ್ನು ಯೇಸು ಸ್ವಾಮಿಯ ಆಂಗಲ್ ಅಲ್ಲಿ ನಾವೇನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕು. ಈ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಇದ್ರೆ ಏನ್ ಹೇಳ್ತಾ ಇದ್ರು, ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ರಿ, ಹೆಂಗ್ ಮಾತಾಡ್ತಾ ಇದ್ರು ಅನ್ನೋದು ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿಯ ಆಂಗಲ್ ನಾವೇನ್ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕು.
ದೋಣಿಯಲ್ಲಿ ಯೇಸುಸ್ವಾಮಿ ಮಲಗಿದ್ದಾರೆ. ಶಿಷ್ಯರೆಲ್ಲ ಏನ್ ಮಾಡ್ತಾವ್ರೆ? ಸಾಯ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಎಗರ್ತಾ ಇದ್ದಾರೆ. ಭಯದಿಂದ ಎಗುರ್ತಾವ್ರೆ, ಕಣ್ಣೀರಿಂದ ಎಗುರ್ತಾವ್ರೆ, ಗಲಿಬಿಲಿಯಿಂದ ಎಗುರ್ತಾವ್ರೆ, ಬಾಧೆ ಪಟ್ಟು ಎಗುರ್ತಾವ್ರೆ, ಫ್ಯೂಚರ್ ಇಲ್ಲ ಇನ್ಮೇಲೆ ಸಾಯ್ತೀವಿ ಅಂತ ಎಗುರ್ತಾವ್ರೆ. ಅವ್ರ ಲೈಫ್ ನ ನೆನ್ಸ್ಕೊಂಡು ಏನ್ ಮಾಡ್ತಾವ್ರೆ? ಭಯ 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 ಎಗುರ್ತಾವ. ಸಾಯ್ತೀವಿ 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 ಸಾಯ್ತೀವಿ. ನೀವ್ ಏನ ನೋಡಿ ಎಗುರ್ತಾ ಇದ್ದೀರಾ? ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರುವಂತಹ ಪರಿಸ್ಥಿತಿಗಳೇನು? ಎಗುರ್ತು 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 ಯೇಸುಸ್ವಾಮಿ ಹತ್ರ ಹೋಗಿ ಹೇಳ್ತಾರೆ, ಯೇಸುವೆ ಎದೋಳು ಎದೋಳು, ನಾವಿಲ್ಲಿ ಸಾಯ್ತಾ ಇದ್ದೀವಿ. ಮಲಗಿದ್ವಿ. ನೀನ್ ಸಾಯಕ್ಕೆ ಹೇಳ್ದವ್ರು ಯಾರು? ಯಾರು? ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ ಸಾಯ್ತೀರಾ ಅಂತ? ಪರಿಸ್ಥಿತಿ ಬಂದ್ರೆ ನಾವೇನ್ ಮಾಡ್ತೀವಿ ಹೇಳಿ? ನಮಗ್ ನಾವೇ ಏನ್ ಮಾಡ್ತೀವಿ? ಡಿಸೈಡ್ ಮಾಡಿ ಲೇಬಲ್ ಹಾಕೊಂಡ್ಬಿಡ್ತೀವಿ, ನಾನು ಹಿಂಗೆ ಆಗ್ಬಿಡ್ತೀನಿ ಅಂತ. ಯಾರಾದ್ರೂ ಗರಂ ಆಗಿ ಫುಲ್ಲು ಬಂದ್ಬಿಟ್ಟು ನಮ್ಮ ಮೇಲೆ ಜಗಳ ಮಾಡಕ್ ಬರ್ತಾರ ಅಂದ್ರೆ ನೀವೇ ಯೋಚನೆ ಮಾಡ್ಬಿಡ್ತೀರಾ, ಅಷ್ಟೇ ಕತೆ ನಾನು ಆಗೋಯ್ತು ಇವತ್ತು ಅಂತ. ಕತೆ ಮುಗಿತೀನಿ ಬಂದ ಆಗೋಯ್ತು ಕತೆ. ನೀವೇ ಎಲ್ಲ ಡಿಸೈಡ್ ಮಾಡ್ಬಿಡ್ತೀರಾ. ನಿಮ್ ಪರಿಸ್ಥಿತಿ ಯಾಕೆ ಗೊತ್ತಾ ಬದಲಾಗ್ತಾ ಇಲ್ಲ? ನಿಮ್ ಪರಿಸ್ಥಿತಿಯಲ್ಲಿ ಡಿಸಿಷನ್ ಮೇಕರ್ ನೀವೇ, ದೇವರಲ್ಲ. ನಿರ್ಧಾರ ನೀವು ತಗೊಳ್ತಾ ಇದ್ದೀರಾ. ಸಾಯ್ತೀರಿ ಅಂತ ನೀವು ಡಿಸೈಡ್ ಆಗ್ತಾ ಇದ್ದೀರಾ. ಮೇಲೆ ಬರಲ್ಲ ಅಂತ ನೀವು ನಿರ್ಧಾರ ಮಾಡ್ತಾ ಇದ್ದೀರಾ. ಇನ್ಮೇಲೆ ನನ್ನ ಲೈಫಲ್ಲಿ ಮುಂದೆ ಹೋಗಲ್ಲ ಅಂತ ನೀವು ನಿರ್ಧಾರ ಮಾಡ್ತಾ ಇದ್ದೀರಾ. ನನ್ನ ಲೈಫ್ ಚೇಂಜ್ ಆಗಲ್ಲ ಅಂತ ನೀವೇ ನಿರ್ಧಾರ ಮಾಡ್ತಾ ಇದ್ದೀರಾ. ನನ್ನ ಲೈಫಲ್ಲಿ ಮೇಲೆ ಹೋಗಲ್ಲ, ಇನ್ಮೇಲೆ ಇನ್ನೂ ನನ್ನ ಲೈಫ್ ಚೆನ್ನಾಗಾಗಲ್ಲ ಅಂತ ನೀವೇ ಆಲ್ರೆಡಿ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ನೀವು ಆಲ್ರೆಡಿ ಮಾಡಿರೋ ನಿರ್ಧಾರಕ್ಕೆ ದೇವ್ರು ಏನ್ ಮಾಡಕ್ಕಾಗತ್ತೆ? ಇವತ್ತು ನಿಮ್ ನಿರ್ಧಾರಗಳನ್ನ ಬದಲಾಯಿಸ್ಕೊಳ್ಳಿ. ನಾನು ಸೈಲೆಂಟ್ ಆಗಿರ್ತೀನಿ, ದೇವ್ರು ನನ್ನ ಪಕ್ಷದಲ್ಲಿ ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿವರೆಗೂ ನೀವು ನಿರ್ಧಾರ ತಗೊಂಡಿದ್ದು ಸಾಕು. ನೀವು ತಗೊಳ್ಳೋ ಕೆಟ್ಟ ನಿರ್ಧಾರ ಎಲ್ಲಾನು ನಿಮ್ಮ ಸಮಸ್ಯೆಗಳಲ್ಲೇ ನಿಮ್ ಬಗ್ಗೆ ಒಂದ್ ಕೆಟ್ಟ ನಿರ್ಧಾರ ಕೆಟ್ಟದಾಗಿ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ. ಇನ್ಮೇಲೆ ನನ್ನ ಲೈಫ್ ಇಷ್ಟೇ. ಇದು ಯಾವಾಗ ಹೇಳ್ಕೊಂತೀರಾ ಹೇಳಿ? ಸಮಸ್ಯೆ ಬಂದಾಗ್ಲಿಲ್ಲ. ಇನ್ನು ಲೈಫಲ್ಲಿ ಮೇಲೆ ಹೋಗಕ್ ಆಗಲ್ಲ, ನನ್ನ ಲೈಫ್ ಬದಲಾಗಲ್ಲ ಅಂತ ಯಾವಾಗ ಹೇಳ್ಕೊಂತೀರಾ? ನೀವು ಸಮಸ್ಯೆಗಳಲ್ಲೇ. ಇನ್ ಲೈಫ್ ಅಷ್ಟೇ ಹಾಳಾಗೋಯ್ತು, ಇನ್ ಯಾವುದೇ ನಿರೀಕ್ಷೆ ಇಲ್ಲ ಅಂತ ಯಾವಾಗ ಹೇಳ್ಕೊಂತೀರಾ? ನಿಮ್ ಬಗ್ಗೆ ಸಮಸ್ಯೆ ಬಂದಾಗ. ಈ ತರ ಸಮಸ್ಯೆಗಳು ಬಂದಾಗ ಏನ್ ಮಾಡ್ತಾ ಇದೀರಾ? ಒಂದೊಂದು ಸಮಸ್ಯೆಯಲ್ಲೂ ಒಂದೊಂದು ಮಾತುಗಳನ್ನ ನಿಮ್ ಮೇಲೆ ನೀವೇ ಹೇಳ್ಕೊಂಡು ಒಂದ್ ಡಿಸಿಷನ್ ತಗೊಂಡು ನಿಮಗೆ ನೀವು ಒಂದು ಫುಲ್ ಸ್ಟಾಪ್ ಹಾಕೊಂಡ್ಬಿಟ್ಟಿದ್ದೀರಾ. ಈ ತರ ಮಾತುಗಳನ್ನ ಮಾತಾಡಿ 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 ನಿಮ್ ಲೈಫಲ್ಲಿ ಕಾಣ್ಬೇಕಾಗಿರೋ ದಾರಿಯನ್ನ ನೀವೇ ಮುಚ್ಕೊಂಡಿದ್ದೀರಾ. ನಿರ್ಧಾರ ತಗೊಳ್ತಾ ಇದ್ದೀರಾ, ನೀವೇ ಡಿಸೈಡ್ ಆಗ್ತಾ ಇದ್ದೀರಾ. ನಿಮ್ ಲೈಫ್ ಚೆನ್ನಾಗ್ ಆಗಲ್ಲ ಅಂತ ನೀವೇ ಡಿಸೈಡ್ ಆಗ್ತಾ ಇದ್ದೀರಾ. ನಿಮ್ ಲೈಫಲ್ಲಿ ಮೇಲೆ ಬರಲ್ಲ ಅಂತ ನೀವೇ ಡಿಸೈಡ್ ಆಗ್ತಾ ಇದ್ದೀರಾ. ಇನ್ ಎದೊಳಕ್ ಆಗಲ್ಲ ಅಂತ ನೀವೇ ಡಿಸೈಡ್ ಆಗ್ತಾ ಇದ್ದೀರಾ. ಇನ್ನ ನನ್ನ ಫ್ಯೂಚರ್ ಏನು ಇಲ್ಲ, ಇನ್ನ ಇಷ್ಟೇ ಹಿಂಗೆ ಇದ್ರಲ್ಲೇ ಬದುಕ್ಬೇಕಂತ ನೀವೇ ಡಿಸೈಡ್ ಆಗ್ತಾ ಇದ್ದೀರಾ. ನೀವ್ ಆಲ್ರೆಡಿ ಡಿಸೈಡ್ ಆಗಿರೋದಕ್ಕೆ ದೇವ್ರು ಏನು ಮಾಡಕ್ಕೆ ಆಗಲ್ಲ. ಯಾವ್ದೆಲ್ಲ ನಿರ್ಧಾರ ತಗೊಂಡಿದ್ವು, ನನ್ನ ಲೈಫ್ ಹಿಂಗಾಗತ್ತೆ, ಹಂಗಾಗಲ್ಲ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ ಯಾವ್ದೆಲ್ಲ ನಿರ್ಧಾರ ತಗೊಂಡು ಬಾಯಿ ಮಾತಲ್ಲಿ ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡಿದ್ವು, ಅದೆಲ್ಲ ಇವತ್ತು ಯೇಸು ನಾಮದಲ್ಲಿ ಕ್ಯಾನ್ಸಲ್ ಆಗ್ಲಿ. ಹಲ್ಲೆಲೂಯಾ. ಇದು ಕ್ಯಾನ್ಸಲ್ ಆದ್ರೆ ದೇವ್ರಿಗೆ ಒಂದು ಓಪನ್ ಡೋರ್ ಸಿಗತ್ತೆ, ಒಂದು ಆಪ್ಷನ್ ಸಿಗತ್ತೆ ನಿಮ್ ಜೀವನ ಬದಲಾಯಿಸಕ್ಕೆ. ಹಲ್ಲೆಲೂಯಾ. ನಿಮಗ್ ನೀವೇ ನಿರ್ಧಾರ ತಗೊಂಬೇಡಿ ಸಾಯ್ತೀವಿ ಅಂತ. ಯೇಸುಸ್ವಾಮಿ ಎದ್ರು, ಇವರಿಷ್ಟೆಲ್ಲ ಎಗರಾಡಿ ಭಯ ಪಡ್ತಾ ಇದ್ದದನ್ನ ಯೇಸುಸ್ವಾಮಿ ಏನ್ ಮಾಡಿದ್ರು? ಸೈಲೆಂಟ್ ಆಗಿ. ಅಷ್ಟು ಡ್ರಾಮ್ಯಾಟಿಕ್ ಆಗಿರೋ ಸಮಸ್ಯೆ ಏನಾಯ್ತು? ಶಾಂತಿ ಆಯ್ತು. ಅಷ್ಟು ಡ್ರಾಮಾ ಇತ್ತು ಅದರಲ್ಲಿ, ಅಷ್ಟು ಎಮೋಷನ್ಸ್, ಅಷ್ಟು ಮಾತುಗಳು. ಅದೆಲ್ಲ ಹೆಂಗೋಯ್ತು ಹೇಳ್ರಿ? ಈ ಸೇವೆ. ಯೇಸುಸ್ವಾಮಿ ನಿಮ್ ಜೀವನ ಬದಲಾಯಿಸೋದು ಆ ಥರನೇ ಇರುತ್ತೆ. ಇಲ್ಲಿವರೆಗೂ ನಿಮ್ ಸಮಸ್ಯೆಗಳಲ್ಲಿ ಫುಲ್ಲು ಡ್ರಾಮಾ ಇತ್ತು. ಏನೇನ್ ಡ್ರಾಮಾ ಇತ್ತು? ಕಣ್ಣೀರು, ಜಗಳ, ಕೋಪ, ಫ್ರಸ್ಟ್ರೇಷನ್ನು, ಡಿಪ್ರೆಷನ್ನು ಎಲ್ಲ ಫುಲ್ಲು. ಆದ್ರೂ ನೀವೇನ್ ಮಾಡಕ್ಕಾಗಿಲ್ಲ, ಅದನ್ನ ನಿಲ್ಸಕ್ಕೆ ಆಗಿಲ್ಲ. ಇವತ್ತು ಯೇಸುಸ್ವಾಮಿ ಎದ್ದರೆ ನಿಮ್ ಪಕ್ಷದಲ್ಲಿ
ಯಾವ್ದೆಲ್ಲ ಕಷ್ಟಪಟ್ಟು ಬದಲಾಯಿಸಕ್ ಪ್ರಯತ್ನ ಪಟ್ರು ಅದನ್ನ ದೇವರು ಈಸಿಯಾಗಿ ಬದಲಾಯಿಸ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಕಷ್ಟಪಟ್ಟು ಬದಲಾಯಿಸಕ್ ಪ್ರಯತ್ನ ಪಟ್ಟಿದ್ದೆಲ್ಲದನ್ನು ದೇವ್ರು ಈಸಿಯಾಗಿ ಬದಲಾಯಿಸ್ತಾರೆ ಇವತ್ತು. ಹಲ್ಲೆಲೂಯಾ. ಎಷ್ಟು ನಂಬ್ತಾ ಇದ್ದೀರಾ? ನಾವು ಕಷ್ಟಪಟ್ಟು ಏನೆಲ್ಲ ಪ್ರಯತ್ನ ಪಟ್ಟು ಬದುಕಕ್ಕೋಸ್ಕರ, ಆದ್ರೂ ಬದುಕಕ್ ಆಗ್ಲಿಲ್ಲ. ಕಷ್ಟಪಟ್ವಿ ಸಮಾಧಾನವಾಗಿರೋಣ ಅಂತ, ಸಮಾಧಾನವಾಗಿ ಇರಕ್ಕೆ ಆಗಿಲ್ಲ. ಕಷ್ಟಪಟ್ವಿ ಸಂತೋಷವಾಗಿರೋಣ ಅಂತ, ಆದ್ರೂ ನಮ್ಮ ಕೈಯಲ್ಲಿ ಸಂತೋಷವಾಗಿರಕ್ಕೆ ಆಗ್ಲಿಲ್ಲ. ಕಷ್ಟಪಟ್ವಿ ನಾವು ನಗ್ನಗ್ತಾ ಬದುಕೋಣ ಅಂತ, ಆದ್ರೆ ನಗ್ನಗ್ತಾ ಬದುಕಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ಯಾವ್ದೆಲ್ಲ ಕಷ್ಟಪಟ್ಟು ನಾವು ಪ್ರಯತ್ನ ಪಟ್ಟು ಅದನ್ನ ದೇವ್ರು ನಮ್ಗೆ ಈಸಿಯಾಗಿ ನಮ್ಮ ಜೀವನ ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ನಂಬ್ತಾ ಇದ್ದಾರೆ? ಈಸಿಯಾಗಿ ದೇವ್ರು ನಮ್ಮ ಜೀವನ ಬದಲಾಯಿಸ್ತಾರೆ. ಅದು ಈಸಿಯಾಗಿ ದೇವ್ರು ನಮ್ಗೆ ಬದಲಾಯಿಸ್ತಾರೆ. ಆದ್ರೆ ಅವ್ರನ್ನ ಎದ್ದೊಳಕ್ ಬಿಡ್ಬೇಕು ಸ್ವಲ್ಪ ಅಷ್ಟೇ. ಎಗರಾಡ್ಬಿಡ್ರಿ, ಎದ್ದೊಳಕ್ ಬಿಡ್ರಿ. ಹೇಳ್ರಿ ಪಕ್ಕದಲ್ಲಿ ಇರೋರಿಗೆ, ಎಗರಾಡ್ಬಿಡ್ರಿ, ಎದ್ದೊಳಕ್ ಬಿಡ್ರಿ. ಅವ್ರಿಗೆ ಹೇಳ್ರಿ, ಅವ್ರ ತಲೆಗೆ ಹೋಗೋ ತರ ಹೇಳ್ರಿ, ಎಗರಾಡ್ಬಿಡ್ರಿ, ಅವ್ರನ್ನ ಎದ್ದೊಳಕ್ ಬಿಡ್ರಿ. ದೇವ್ರ ಎದ್ರೆ ತನ್ನ ಶತ್ರುಗಳಲ್ಲಿ ಏನ್ ಮಾಡ್ತಾರಂತೆ? ಚದ್ರಿ ಹೋಗ್ತಾರ. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರು ನಿಮ್ಮ ಪರವಾಗಿ ನಿಮ್ಮ ಪಕ್ಷದಲ್ಲಿ ನಿಂತ್ಕೊಂಡು ಎದ್ದೋಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಎಗರಾಡೋದು ನಿಲ್ಲಿಸಿ ಸಮಾಧಾನವಾಗಿ ಕೂತ್ಕೊಂಡ್ರೆ ದೇವ್ರು ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ಎಲ್ಲ ನಿಮ್ಮ ಶತ್ರುಗಳು ಚದರಿ ಹೋಗ್ತಾರೆ, ಎಲ್ಲ ನಿಮ್ಮ ಸಮಸ್ಯೆಗಳು ಚದರಿ ಹೋಗ್ತವೆ, ಎಲ್ಲ ನಿಮ್ಮ ತೊಂದರೆ ಇಕ್ಕಟ್ಟು ಎಲ್ಲನೂ ಚದರಿ ಹೋಗ್ತವೆ. ಯೇಸು ನಾಮದಲ್ಲಿ ಇದು ನಡಿಲೇಬೇಕು ನಮ್ಮ ಲೈಫ್. ಆಮೇಲೆ ಎಷ್ಟು ಜನ ನಂಬ್ತಾ ಇದ್ದೀರಾ? ಇದೆಲ್ಲ ನಡೆಯುತ್ತಂತ ಎಷ್ಟು ಜನ ನಂಬ್ತಾ ಇದ್ದೀರಾ? ನಂಬ್ತಾ ಇದ್ದೀರಾ? ನಂಬ್ತಾ ಇದ್ದೀರಾ? ನಿಮ್ಮ ಉಪವಾಸ ಪ್ರಾರ್ಥನೆ ವ್ಯರ್ಥ ಇಲ್ಲ. ಆದ್ರೆ ಎಗರಾಡ್ತಾ ಇದ್ರೆ ವೇಸ್ಟ್ ಆಗತ್ತೆ. 21 ದಿವಸ ಉಪವಾಸ ಪ್ರಾರ್ಥನೆ ನೀವು ಎಗರಾಡೋದು ನಿಲ್ಲಿಸದೆ ಹೋದ್ರೆ ವೇಸ್ಟ್ ಆಗತ್ತೆ. ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿರಿ. ಎಗರಾಡಿ ಎಗರಾಡಿ ನಾವೇನು ಬದಲಾಯಿಸಕ್ ಆಗ್ಲಿಲ್ಲ. ಎಗರಾಡಿ ಎಗರಾಡಿ ಎಗರಿ ಒಂದು ಕೂದಲನ್ನ ಬೆಳ್ಳಿಗೆ ಕರ್ರಿಗೆ ಮಾಡಕ್ ಆಗಲ್ಲ. ಎಗರಾಡಿ 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 ಏನು ಬದಲಾಯಿಸಕ್ಕೆ ಆಗಲ್ಲ. ಎಗರಾಡಿ ಆಗಿಲ್ಲ, ಸೈಲೆಂಟ್ ಆಗಿದ್ದು ನೋಡೋಣ ದೇವ್ರು ನಮ್ಮ ಪಕ್ಷದಲ್ಲಿ ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ದೇವ್ರು ನಿಮ್ಮ ಪಕ್ಷದಲ್ಲಿ ಇದ್ದಾರೆ, ನಿಮ್ಗೆ ಒಳಗಡೆ ಸಮಾಧಾನ ಕೊಡ್ತಾರೆ. ಏನಕ್ಕೆ? ಎಗರಾಡೋದು ನಿಲ್ಸಕ್ಕೆ. ದೇವ್ರು ನಿಮ್ಗೆ ಸಮಾಧಾನ ಏನು ಕೊಡೋದು ಹೇಳ್ರಿ? ಏನಕ್ಕೆ ಸಮಾಧಾನ ಕೊಡ್ತಾರೆ ದೇವ್ರು? ಒಂದ್ ಮನುಷ್ಯನ ಜೀವನದಲ್ಲಿ ಸಮಾಧಾನ ಇಲ್ಲ ಅಂದ್ರೆ ಮಾತ್ರನೇ ಅವನು ಎಗರಾಡೋದು. ಸಮಾಧಾನ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇರ್ತಾನ ಅವನು? ಎಗರಾಡ್ತಾ ಇರ್ತಾನೆ. ಫಸ್ಟ್ ಏನ್ ಮಾಡ್ತಾರೆ ದೇವ್ರು? ಸಮಾಧಾನ ಕೊಡ್ತಾರೆ. ಸಮಾಧಾನ ಕೊಟ್ಟು ಏನ್ ಮಾಡ್ತಾರೆ? ಕುಂಡಿಸ್ತಾರೆ. ಎಗರು ಬೇಡ, ಅವನು ಸಮಾಧಾನ ಕೂತ್ಕೋ, ನಾನು ನೋಡ್ಕೊಂತೀನಿ. ದೇವ್ರು ಫಸ್ಟ್ ಏನ್ ಮಾಡ್ತಾರೆ? ನಿಮಗೆ ಸಮಾಧಾನ ಕೊಡ್ತಾರೆ, ಕುಂಡಿಸ್ತಾರೆ, ನಿಮ್ ಮುಂದ್ಗಡೆ ದಾರಿ ತೋರಿಸ್ತಾರೆ. ದೇವರು ಎದ್ದು ಹೋಗಿ ನಿಮಗೋಸ್ಕರ ಯುದ್ಧ ಮಾಡಿ ಮುಂದೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ದೇವ್ರು ನಮ್ಮ ಪಕ್ಷದಲ್ಲಿದ್ರೆ ನಮ್ಮನ್ನ ಎದುರಿಸೋರು ಯಾರು? ಮೋಶೆಗೆ ಹೇಳ್ತಾರೆ, ನೀನು ಸುಮ್ಮನೆ ಇದ್ದು ನಾನು ಕೊಡುವಂತ ರಕ್ಷಣೆಯನ್ನ ನೋಡು. ನೀನ್ ಸುಮ್ಮನೆ ಇದ್ದು ನಾನು ನೋಡು, ನಾ ಮಾಡೋದನ್ನ ನೋಡು. ನೀನೇನು ಎಗರಾಡ್ಬೇಡ, ನೀನೇನು ಮಾತಾಡಬೇಡ, ನೀನೇನು ಟೆನ್ಷನ್ ತಗೊಂಬೇಡ, ನೀನೇನು ಸಿಟ್ಟು ಮಾಡ್ಕೊಂಬೇಡ, ನೀನೇನು ಗುಣಗುಡ್ಬೇಡ. ಅವರೆಲ್ಲ ಮಾತಾಡ್ತವ್ರಂತ ಫೀಲ್ ಆಗ್ಬೇಡ. ನೀನ್ ಸೈಲೆಂಟ್ ಆಗಿದ್ದು ನಾನು ಮಾಡೋದನ್ನ ನೋಡು. ಹಲ್ಲೆಲೂಯಾ. ಇವತ್ತು ಇಲ್ಲಿವರೆಗೂ ನಾವು ಯಾರೆಲ್ಲ ನಮ್ಗೆ ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ಇದೆಯೋ ಅದೆಲ್ಲ ಫೀಲ್ ಮಾಡಿದ್ದು ಸಾಕು. ಅದು ನೆನ್ಸ್ಕೊಂಡು ಯೋಚನೆ ಮಾಡಿ ಎಗರಾಡಿದ್ದು ಸಾಕು. ಇವತ್ತಿಂದ ದೇವ್ರು ನಮ್ಮ ಕೆಲಸ ಏನು? ಸಮಾಧಾನವಾಗಿ ಎಗರಾಡೋದು ನಿಲ್ಸಿ ದೇವ್ರು ಮಾಡೋದನ್ನ ನೋಡೋದನ್ನ ನಾವು ಕಲಿಬೇಕು. ಹಲ್ಲೆಲೂಯಾ. ಯಾಕೆ? ದೇವ್ರು ನಮಗೋಸ್ಕರ ಎದ್ರೆ ನಮ್ಮ ಸಮಸ್ಯೆಗಳು ಬದಲಾಗ್ತವೆ. ದೇವ್ರು ನಮಗೋಸ್ಕರ ಎದ್ರೆ ನಮ್ಮ ಶತ್ರುಗಳು ಚದುರು ಹೋಗ್ತಾರೆ. ದೇವ್ರು ನಮಗೋಸ್ಕರ ಎದ್ರೆ ನಮ್ಮ ಲೈಫ್ ಡೈರೆಕ್ಷನ್ ಏನಾಗ್ತವೆ? ಬದಲಾಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನಿಂತ್ಕೊಳ್ಳೋಣ. ದೇವ್ರು ನಿಮ್ಮ ಲೈಫ್ ಚೇಂಜ್ ಮಾಡಕ್ ಹೋಗ್ತಾ ಇದ್ದಾರೆ. ಇವತ್ತಿಂದ ನಿಮ್ಮ ಉಪವಾಸ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಡೋಕೆ ಹೋಗ್ತಾ ಇದ್ದಾರೆ. ನಿಮ್ಮ ಲೈಫ್ ಡೈರೆಕ್ಷನ್ ದೇವ್ರು ಬದಲಾಯಿಸಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಎಗರಾಡೋದು ನಿಲ್ಸಿ. ಯಾವ್ಯಾವ ವಿಷಯದಲ್ಲಿ ಎಗರಾಡ್ತಾ ಇದ್ರು ಅದನ್ನ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ. ಯಾವ್ಯಾವ ವಿಷಯದಲ್ಲಿ ಎಗರಾಡ್ತಾ ಇದ್ರ ಎಲ್ಲ ವಿಷಯಗಳಲ್ಲೂ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ರಿ. ದೇವ್ರೇ, ಈ ಸಮಸ್ಯೆ ಬಂತು, ಈ ಸಮಸ್ಯೆದಲ್ಲಿ ಎಗರಾಡ್ತಾನೆ ಇದ್ದೀನಿ, ಸಮಾಧಾನವಾಗಿರ್ಲಿಲ್ಲ.